ಅಶೋಕ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸ್ಟಾರ್ಟ್ ಮಾಡೋಣ. ಸರ್. ಓಕೆ, ನಿನ್ನೆ ಪರ್ಯಾಯ ಸರ್. ಇವತ್ತು ಬೆಳಿಗ್ಗೆ ತನಕ ಆಯ್ತು. ಪರ್ಯಾಯದ ಶುಭಾಶಯ ಎಲ್ರಿಗೂ. ಥ್ಯಾಂಕ್ ಯು ವೆರಿ ಮಚ್. ನಾವು ಪರ್ಯಾಯಕ್ಕೆ ಹೋಗಿದ್ವಿ, 2:30ಕ್ಕೆ ಹೋಗಿ ಈಗ ಬಂದಿರೋದು. ನಾವು ಸಹ ರಾತ್ರಿ ಹೋಗಿದ್ದೇವೆ ಸರ್. ಹೌದಾ? ಓಕೆ ಓಕೆ, ವೆರಿ ಗುಡ್ ವೆರಿ ಗುಡ್. ತುಂಬ ಒಳ್ಳೆಯ ಗ್ರ್ಯಾಂಡ್ ಆಗಿ ನಡೆದಿದೆ. ರಿಯಲಿ ಗ್ರೇಟ್. ಎಲ್ರಿಗೂ ಆ ಶ್ರೀಕೃಷ್ಣನ ಆಶೀರ್ವಾದ ಪ್ರತಿಯೊಬ್ಬರಿಗೂ ಇರಲಿ ಅಂತ ನಾನು ನಿಮಗೆ ವಿಶ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಇವತ್ತು ಲಾಸ್ಟ್ ಇದಕ್ಕೆ ಹೋಗೋಣ. ಓಕೆ ಸರ್. ಓಕೆ ಓಕೆ. ಓಕೆ, ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ. ಬೆಳಗಿನ ಶುಭೋದಯನ್ನು ಸಲ್ಲಿಸ್ತಾ DMI ಹಾಗೂ ಲೀಡರ್ಶಿಪ್ ಫೌಂಡೇಶನ್ ವತಿಯಿಂದ ನಡೆಯುವ ಈ ಒಂದು ಝೂಮ್ ಮೀಟಿಂಗ್ ಕಾರ್ಯಕ್ರಮ 2218ನೇ ಈ ಒಂದು ಝೂಮ್ ಮೀಟಿಂಗ್ ಕಾರ್ಯಕ್ರಮ. ಇವತ್ತಿನ ಸಬ್ಜೆಕ್ಟ್ NDT ನ್ಯೂ ಡಿಸ್ಟ್ರಿಬ್ಯೂಟ್ ಟ್ರೈನಿಂಗ್. ಈ ಒಂದು ಕಾರ್ಯಕ್ರಮ ನಡೆಸಲಿಕ್ಕೆ ನಮ್ಮ ಕರ್ನಾಟಕದ ಗ್ರೇಟ್ ಲೀಡರ್ DX ನಲ್ಲಿ ಸತತ ಒಂದು 25 ವರ್ಷದ ಅನುಭವವನ್ನು ಹೊಂದಿದ ವ್ಯಕ್ತಿ ಅಂತ ಹೇಳ್ಬೋದು. ಈಗ DX ನಲ್ಲಿ ಎಕ್ಸಿಕ್ಯೂಟಿವ್ ಸೀನಿಯರ್ ಕ್ರೌನ್ ಡೈಮಂಡ್ ಹಂತವನ್ನು ತಲುಪಿದವರೇ ನಿಮ್ಮೆಲ್ಲರ ನೆಚ್ಚಿನ ನಾಯಕ ಶ್ರೀಯುತ SN ಶೆಟ್ಟಿ ಅವರು ಇಂದಿನ ಕಾರ್ಯಕ್ರಮ ನಡೆಸಲಿಕ್ಕಿದ್ದಾರೆ ಸರ್. ತಮಗಾಗಿ ವೇದಿಕೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಆಲ್. ವೆರಿ ಗುಡ್ ಮಾರ್ನಿಂಗ್. ಸಂಡೇ ಮಾರ್ನಿಂಗ್, ವೆರಿ ನೈಸ್. ಯೂಶ್ವಲಿ ಟ್ರೈನಿಂಗ್ ನಾವು ಸಂಡೇ ಯಾವಾಗಲೂ ಟ್ರೈನಿಂಗ್ ಮಾಡೋದು, ಬಟ್ ಇವತ್ತು ಟ್ರೈನಿಂಗಲ್ಲೇ ಇದ್ದೀವಿ. ಸೊ ನಿನ್ನೆ ನಾವು ಲಿಸ್ಟ್ ಆ್ಯಂಡ್ ಇನ್ವೈಟಿಂಗ್ ಬಗ್ಗೆ ಕರೆಕ್ಟಾಗಿ ಅದಕ್ಕೆ ರಿಯಾಲಿಟಿ ಹೇಗೆ ವರ್ಕ್ ಆಗ್ತದೆ ಅದರ ಬಗ್ಗೆ ಎಲ್ಲ ಡೀಟೇಲ್ಸ್ ನಿನ್ನೆ ಕೊಟ್ಟಿದ್ದೀವಿ. ಲಿಸ್ಟ್ ಆ್ಯಂಡ್ ಇನ್ವೈಟಿಂಗ್, ಹೇಗೆ ಲಿಸ್ಟನ್ನು ಮಾಡೋದು, ಹೇಗೆ ಇನ್ವೈಟ್ ಮಾಡಬೇಕು. ಮ್ಯಾಕ್ಸಿಮಮ್ ಜನ ನಾನು ಕೇಳಿದಾಗ ಎಷ್ಟು ಜನ ಲಿಸ್ಟ್ ಬುಕ್ ಇದೆ, ಲಿಸ್ಟ್ ಬುಕ್ ಇಲ್ಲ. ಲಿಸ್ಟ್ ಬುಕ್ ಇಲ್ಲ ಅಂತ ಹೇಳಿದ್ರೆ ಈ ಬಿಸ್ನೆಸ್ ಡೂಪ್ಲಿಕೇಟ್ ಆಗೋದಿಲ್ಲ, ನಿಮ್ದು ಒನ್ ಮ್ಯಾನ್ ಶೋ ಆಗ್ತದೆ. ನೋಡಿ, ಇವತ್ತು ಪುನಃ ಹೇಳ್ತಾ ಇದ್ದೀನಿ, ಲಿಸ್ಟ್ ಬುಕ್ ಇಲ್ಲ ಅಥವಾ ನೀವು ಇನ್ವೈಟಿಂಗ್ ಮಾಡುವ ಪ್ರಿನ್ಸಿಪಲ್ ಅನ್ನ ನಿಮ್ಮ ಹಾಗೆ ನೀವು ಮಾಡಿಕೊಂಡ್ರೆ, ಅಫ್ಕೋರ್ಸ್ ಅದು ನಡೆಯುವುದಿಲ್ಲ ಅಂತ ಹೇಳೋದಿಲ್ಲ ನಾನು, ಬಟ್ ಇಟ್ ಈಸ್ ಪ್ರೂವ್ಡ್ ಆರ್ ನಾಟ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನೀವು ಮಾಡುವ ಸಿಸ್ಟಮ್ ಅದು ಪ್ರೂವ್ ಆಗಿದೆಯಾ ಇಲ್ವಾ? ಯಾಕೆಂದ್ರೆ ನಮ್ಮ ಹತ್ರ ಪ್ರೂವನ್ ಸಿಸ್ಟಮ್ ನಾನು ಹೇಳೋದು. ಇದು 1-2 ವರ್ಷ ಅಲ್ಲ, 10 ವರ್ಷ ಅಲ್ಲ, 50 ವರ್ಷ ಅಲ್ಲ, 100 ವರ್ಷದಿಂದ ಪ್ರೂವನ್ ಸಿಸ್ಟಮ್ ಅನ್ನ ನಮಗೆ ಕಂಪನಿ ಹೇಳ್ತಾ ಇದೆ. ದಿಸ್ ಇಸ್ ಎ ಪ್ರೂವ್ ಒನ್ ಸಿಸ್ಟಮ್. ಅಂದ್ರೆ ಇದು ಜಸ್ಟ್ ಲೈಕ್ ಎ ಚಕ್ರ ಇದ್ದ ಹಾಗೆ. ಚಕ್ರ ಇದೆಯಲ್ಲ, ಚಕ್ರ ನೀವು ಜಸ್ಟ್ ಹಾಕಿ ನೋಡಿ, ಚಕ್ರ ತಿರುಗ್ತಾ ಹೋಗ್ತಾ ಇರ್ತದೆ. ಅದು ಪ್ರೂವ್ ಮಾಡಿಟ್ಟಿದ್ದಾರೆ. ಪುನಃ ನಾವು ಅದನ್ನ ರೀಇನ್ವೆಂಟ್, ಪೀಪಲ್ ಆರ್ ರೀಇನ್ವೆಂಟ್ ದ ವೀಲ್, ನಾಟ್ ನೆಸರಿ ಟು ರೀಇನ್ವೆಂಟ್ ದ ವೀಲ್. ರೀಇನ್ವೆಂಟ್ ಮಾಡಲಿಕ್ಕೆ ಅವಶ್ಯಕತೆ ಇಲ್ಲ, ಆಲ್ರೆಡಿ ಇನ್ವೆಂಟ್ ಆಗಿದೆ. ಅದನ್ನ ಕಂಡು ಹಿಡಿದಿದ್ದಾರೆ. ಇದು ಚಕ್ರ ಇದೇ ತರ ಇರಬೇಕು, ಇದು ರೌಂಡ್ ಇದೆ, ಇದು ಹೊಡ್ಕೊಂಡು ಹೋಗ್ತಾ ಇದೆ. ಅದೇ ತರ ನೆಟ್ವರ್ಕ್ ಮಾರ್ಕೆಟಿಂಗ್ ಈ 6 ಸ್ಟೆಪ್ ಇದೆ ನೋಡಿ, 6 ಸ್ಟೆಪ್ಗಳು. ಯಾವ್ದೆಲ್ಲ 6 ಸ್ಟೆಪ್ ನಿಮ್ಮ ಬಾಯಲ್ಲಿರ್ಬೇಕು. ದಟ್ ಇಸ್ ದ ಫಸ್ಟ್ ಇಸ್ ದ ಡ್ರೀಮ್ ಅಂಡ್ ಇನ್ವೈಟ್. ಡ್ರೀಮ್ ಅಂಡ್ ಗೋಲ್. ಫಸ್ಟ್ ಇಸ್ ದ ಡ್ರೀಮ್ ಅಂಡ್ ಗೋಲ್, ದಟ್ ಇಸ್ ದ ಫಸ್ಟ್ ಸ್ಟೆಪ್ ಇರಬೇಕು ನಿಮ್ಗೆ. ಸೆಕೆಂಡ್ ದ ಲಿಸ್ಟಿಂಗ್, ಇದು ಸೆಕೆಂಡ್ ಸ್ಟೆಪ್ ಅಲ್ಲಿ ಲಿಸ್ಟಿಂಗ್ ಇರಬೇಕು. ಲಿಸ್ಟಿಂಗ್ ಹೇಗೆ ಮಾಡೋದು, ಯಾವ ರೀತಿ ಮಾಡೋದು ಅಂತ 2ನೇ ಸ್ಟೆಪ್ ಅಲ್ಲಿ. 3ನೇ ಸ್ಟೆಪ್ ಅಲ್ಲಿ ಇನ್ವೈಟ್ ಹೇಗೆ ಮಾಡೋದು ಅಂತ ಅದನ್ನ ನಾವು ಕಲ್ತಿರ್ಬೇಕು. 4ನೇ ಸ್ಟೆಪ್ ಅಲ್ಲಿ ಪ್ಲಾನ್, ಯಾರಿಗೆ ಯಾವ ಪ್ಲಾನ್ ಅನ್ನ ಕೊಡಬೇಕು ಅದು ನಮಗೆ 4ನೇ ಸ್ಟೆಪ್ ಅಲ್ಲಿ ಗೊತ್ತಿರಬೇಕು. 5ನೇ ಸ್ಟೆಪ್ ಅಲ್ಲಿ ನಾವು ಹೋಗುವುದಂದ್ರೆ ಏನಂದ್ರೆ, ಯಾರೆಲ್ಲ ಜನ ಜಾಯಿನ್ ಆಗ್ತಾರೆ, ಪ್ರಾಡಕ್ಟ್ ಬಗ್ಗೆ ನಾಲೆಡ್ಜ್ ಗೊತ್ತಿರಬೇಕು, ಪ್ರಾಡಕ್ಟ್ ಅನ್ನ ಪೊಸಿಷನ್ ಮಾಡೋದು ಗೊತ್ತಿರಬೇಕು, ಪ್ರಾಡಕ್ಟ್ ಡೆಮಾನ್ಸ್ಟ್ರೇಷನ್ ಗೊತ್ತಿರಬೇಕು. 5ನೇ ಸ್ಟೆಪ್. 6ನೇ ಸ್ಟೆಪ್ ಅಲ್ಲಿ ನಿಮಗೆ ಟ್ರೈನಿಂಗ್, ವೆರಿ ವೆರಿ ಇಂಪಾರ್ಟೆಂಟ್. ಟ್ರೈನಿಂಗ್ ಆ್ಯಂಡ್ ಟೂಲ್ಸ್ ಬಗ್ಗೆ ಗೊತ್ತಿರಬೇಕು. ಇದು 6 ಸ್ಟೆಪ್ಗಳು, ಬೇಸಿಕ್ ಸ್ಟೆಪ್ ಇದು. ಈಗ ಬೇಸಿಕ್ ಸ್ಟೆಪ್ ಅನ್ನೇ ನಾವು ನಿಮ್ಗೆ ಹೇಳ್ತಾ ಇರೋದು ಲಿಸ್ಟ್ ಅಂಡ್ ಇನ್ವೈಟಿಂಗ್. ಸೊ ನಿನ್ನೆ ಇದ್ರ ಬಗ್ಗೆ ನಾವು ಡೀಟೇಲ್ ಆಗಿ ಕೊಟ್ಟಿದ್ದೀವಿ. ಸೊ ಅದರಿಂದ ನೆಕ್ಸ್ಟ್ ಸ್ಟೆಪ್ಗೆ ನಾವು ಹೋಗೋಣ. ನೆಕ್ಸ್ಟ್ ಸ್ಟೆಪ್ ಅಂದ್ರೆ ಲಿಸ್ಟಿಂಗ್ ಅಂಡ್ ಇನ್ವೈಟಿಂಗ್ ಯುವರ್ ಪ್ರಾಸ್ಪೆಕ್ಟಿಂಗ್. ಅದರಲ್ಲಿ ನೀವು ಹೇಗೆ ಮಾಡ್ಬೋದು, ಅದರಲ್ಲಿ ಪ್ರಿಪೇರ್ ಯುವರ್ ಸ್ಕ್ರಿಪ್ಟ್ ಅಕಾರ್ಡಿಂಗ್ ಟು ಯುವರ್ ಹಾಟ್, ವಾರ್ಮ್ ಅಂಡ್ ಕೋಲ್ಡ್ ಅಂತ ಹಾಕಿದ್ದಾರೆ. ಏನಪ್ಪ ಇದು ಹಾಟ್? ಹಾಟ್ ಯಾವುದು? ಈ ಕಾಫಿ, ಆ ಟೀ ಕುಡಿತಾ ಇದ್ದೋ ಹಾಟ್. ನಾನು ಆಲ್ರೆಡಿ ಟೀ ಕುಡಿದು ಬಿಟ್ಟಿದ್ದೀನಿ, ಇದು ಕಾಫಿ ಈಗ. ಯಾಕೆಂದ್ರೆ ಇವತ್ತು ತುಂಬಾ ಹೊತ್ತಾಯ್ತಲ್ಲ, ನಾವು ಎಚ್ಚರ ಆಗಿ. ಸೊ ಹಾಗಾಗಿ ಟೀ ಆಗಲೇ ಕುಡ್ದಾಗಿದೆ. DXN ಬೆಸ್ಟ್ ಕಾಫಿ ನೋಡಿ. ಸೊ ಹಾಗಾಗಿ ಈ ಇಲ್ಲಿ ಹಾಟ್ ಅಂತ ಕೊಟ್ಟಿದ್ದಾರೆ. ಹಾಟ್ ಯಾರು ಅಂತ ಹೇಳಿದ್ರೆ, ಫಸ್ಟ್ ಈಗ ನಮ್ಮ ಫ್ರೆಂಡ್ಸು, ರಿಲೇಟಿವ್ಸು, ನೈಬರ್ಸು ಇವರೆಲ್ಲ ಹಾಟ್ ಲಿಸ್ಟ್ ಅಲ್ಲಿ ಬರ್ತಾರೆ. ಹಾಟ್ ಲಿಸ್ಟ್ ಅಂತ ಹೇಳ್ತಾರೆ ನೋಡಿ, ಹಾಟ್ ಲಿಸ್ಟ್ ಹಾಕಿ ಫಸ್ಟ್ ಅಂತ. ಹಾಟ್ ಲಿಸ್ಟ್ ಅಲ್ಲಿ ಅವ್ರು ಬರ್ತಾರೆ. ಇವರನ್ನ ನಾವು ಫಸ್ಟ್ ಅವರಿಗೆ ಅಪ್ರೋಚ್ ಮಾಡುವಂತ. ಎರಡನೇದಾಗಿ ವಾರ್ಮ್. ವಾರ್ಮ್ ಅಂತ ಹೇಳಿದ್ರೆ ವಾರ್ಮ್ ವಾಟರ್ ಅಂತ ಹೇಳ್ತೀವಲ್ಲ, ಸ್ವಲ್ಪ ಸ್ವಲ್ಪ ಬಿಸಿ ಇರ್ತದೆ ಅಷ್ಟೇ, ಅದು ತುಂಬಾ ಬಿಸಿ ಇರೋದಿಲ್ಲ, ಹಾಟ್ ಇರೋದಿಲ್ಲ, ವಾರ್ಮ್. ಸೊ ಅವರೆಲ್ಲ ಬರ್ತಾರೆ. ಹಾಯ್ ಬಾಯ್ ಫ್ರೆಂಡ್ಸ್ ಅಂತ ಹೇಳ್ತೀವಿ. ಹಾಯ್ ಬಾಯ್ ಫ್ರೆಂಡ್ಸ್ ಸ್ವಲ್ಪ ಮಟ್ಟಿಗೆ ಗೊತ್ತಿರ್ತದೆ.
ಈ ಹಾಟ್ ಲಿಸ್ಟ್ ಅವರಿಗೆ ನಾವು ಎಷ್ಟು ಸಾಲ ಮಾಡಿದ್ದೀವಿ, ಎಲ್ಲಿ ಮನೆ ಕಟ್ಟಿದ್ದೀವಿ, ಎಲ್ಲಿ ಎಷ್ಟು ಮಕ್ಕಳಿದ್ದಾರೆ, ಇವ್ರ ಮಕ್ಕಳಿಗೆ ಮದುವೆ ಮಾಡಿ, ಅದೆಲ್ಲ ಹಾಟ್ ಲಿಸ್ಟ್ ಅಲ್ಲಿ ಬರ್ತದೆ. ಅವರಿಗೆಲ್ಲ ಗೊತ್ತಿರ್ತದೆ. ಭಾರಿ ಜಾಗ್ರತೆ ವಹಿಸ್ಬೇಕು ಅವ್ರ ಹತ್ರ ನಾವು ಮಾತಾಡ್ಬೇಕಾದ್ರೆ. ಸೊ ನೀವು ಅವ್ರಿಗೇನಾದ್ರೂ ಪ್ಲಾನ್ ಹೇಳಲಿಕ್ಕೆ ಗೊತ್ತಾದ್ರೆ, ನಿಮ್ಗೆ ಏನಾದ್ರೂ ಸಾಲ ಮಾಡಿದ್ರೆ ನೀವು ಅವರಿಗೆ ಪ್ಲಾನ್ ಕೊಟ್ರೆ, ಇವನು ಬಂದ ನಮ್ಗೆ ನೋಡಿ ಟೊಪ್ಪಿ ಹಾಕ್ಲಿಕ್ಕೆ ಅಂತ ಎಣಿಸ್ಕೊಳ್ತಾರೆ ಅವ್ರು ಹಾಟ್ ಲಿಸ್ಟ್ನವ್ರು. ವಾರಂ ಲಿಸ್ಟ್ ಅವ್ರು ಹಾಗೆಲ್ಲ, ಅವ್ರಿಗೆ ಗೊತ್ತಿರೋದಿಲ್ಲ ಏನು ಗೊತ್ತಾ. ವಾರ್ಮ್ ಲಿಸ್ಟ್ ಅವರಿಗೆ ಇದ್ರ ವಿಷಯನೇ ಗೊತ್ತಿರೋದಿಲ್ಲ. ಸ್ವಲ್ಪ ಹಾಯ್ ಬಾಯ್ ಫ್ರೆಂಡ್ಸ್, ಓಕೆ, ಅವ್ರಿಗೆ ಗೊತ್ತಿದೆ ಅಷ್ಟೇ. ಯಾವುದೋ ಒಂದು ಆ, ಮದುವೆಯಲ್ಲೋ ಮೀಟ್ ಆಗಿರ್ತಾರೆ, ಅಥವಾ ಯಾವುದೋ ಒಂದು ಫಂಕ್ಷನ್ ಅಲ್ಲಿ ಮೀಟ್ ಆಗಿರ್ತಾರೆ. ನೀವು ಸೀರಿಯಸ್ ಏನೋ ಒಂದು ಬಿಸ್ನೆಸ್ ಮಾಡ್ತಾ ಇದ್ರೆ ಅಷ್ಟೇ ಗೊತ್ತು. ಈ ಬಿಸ್ನೆಸ್ ಒಳಗೆ ಏನಾಗಿದ್ದಾರೆ, ಎಷ್ಟಿದೆ, ಎಷ್ಟು ಲಾಸ್ ಇದೆ, ಎಷ್ಟು ಪ್ರಾಫಿಟ್ ಇದೆ, ಅಥವಾ ಏನು ಗಾಡಿ, ಅದು ಯಾರಿಗೂ ಗೊತ್ತಿರೋದಿಲ್ಲ. ಹಾಟ್ ಲಿಸ್ಟ್ ಅವರಿಗೆ ಇದೆಲ್ಲ ಗೊತ್ತಿರ್ತದೆ. ನಾವ್ ಎಣಿಸ್ತೀವಿ ಹಾಟ್ ಲಿಸ್ಟ್ ಅವರು ಜಾಯಿನ್ ಆಗ್ತಾರಂತ. ದಟ್ ಈಸ್ ರಾಂಗ್. ಹಾಟ್ ಲಿಸ್ಟ್ ನಿಮ್ಮ ಬ್ರದರ್ಸು, ನಿಮ್ಮ ಸಿಸ್ಟರ್ಸು, ನಿಮ್ಮ ನೇಬರ್ಸು ಅಥವಾ ನಿಮ್ಮ ರಿಲೇಟಿವ್ಸು ಈ ಬಿಸ್ನೆಸ್ಗೆ ಜಾಯಿನ್ ಆಗೋದು ತುಂಬಾ ತುಂಬಾ ಪರ್ಸೆಂಟೇಜ್ ಕಮ್ಮಿ ಇರ್ತದೆ. ನೋಡಿ ಬೇಕಾದ್ರೆ ಟ್ರೈ ಮಾಡಿ ನೋಡಿ. ದಿಸ್ ಇಸ್ ಎ ಅವರೇಜ್ ನಾನು ಹೇಳು. ಜಸ್ಟ್ ಏನೋ ನೀವು ಬಂದಿದ್ದೀರಿ, ಏನೋ ಓಪನಿಂಗ್ ಮಾಡಿದಿರಿ ಅಂದ್ರೆ ಒಂದು ಸಣ್ಣದು ಯಾವುದೋ ಕಮ್ಮಿ ರೇಟಿಂದ ಯಾವುದೇ ಒಂದು ಸೋಪ್ ತಗೋಬಹುದು ಅಷ್ಟೇ. ಅದರ ಮೇಲೆ ಅವರು ಯೋಚನೆ ಮಾಡೋದಿಲ್ಲ. ಯಾಕೆಂದ್ರೆ ನಿಮ್ಗೆಲ್ಲ ನೀವು ಏನು ಮಾಡ್ತೀನಿ ಅಂತ ಎಲ್ಲ ಗೊತ್ತಿದೆ ಅವ್ರಿಗೆ. ಸೆಕೆಂಡ್ ವರ್ಕ್ ಆಗೋದು ವಾರ್ಮ್ ಲಿಸ್ಟ್. ವಾರ್ಮ್ ಲಿಸ್ಟ್ ಅಲ್ಲಿ ಸುಮಾರು ನಿಮಗೆ ಹಾಟ್ ಲಿಸ್ಟ್ ಅಲ್ಲಿ ಒಂದು 10%, ವಾರ್ಮ್ ಲಿಸ್ಟ್ ಅಲ್ಲಿ 30% ಜನ ವರ್ಕ್ ಆಗ್ತಾರೆ. 30% ನಿಮಗೆ ವಾರ್ಮ್ ಲಿಸ್ಟ್ ಅಲ್ಲಿ ಬರ್ತಾರೆ. ಹಾಯ್ ಬಾಯ್ ಫ್ರೆಂಡ್ಸ್, ನೀವು ಜಸ್ಟ್ ಅವ್ರಿಗೆ ಗೊತ್ತಿದೆ ಅಷ್ಟೇ. ಈಗ ಫಾರ್ ಎಕ್ಸಾಂಪಲ್ ಆನಂದ್ ಮಸ್ಲಿ ಅವ್ರು ನನಗೆ ಗೊತ್ತಿದೆ ಅಷ್ಟೇ, ಆದ್ರೆ ಜಾಸ್ತಿ ಅವ್ರಿಗೆ ಗೊತ್ತಿಲ್ಲ. ಅವ್ರದ್ದು ಏನು ಅದು ನನಗೆ ಗೊತ್ತಿಲ್ಲ, ಅವ್ರು ನನಗೆ ಗೊತ್ತಿದೆ. ದೇ ಆರ್ ಈಗ ನೀವು ಆಲ್ಮೋಸ್ಟ್ ನೀವೆಲ್ಲ ನಮಗೆ ಈಗ ನೀವು ವಾರ್ಮ್ ಲಿಸ್ಟ್ ಅಲ್ಲಿ ಇದ್ದೀರಿ ಅಷ್ಟೇ. ಈಗ ಅನಂತ್ ಶೆಟ್ಟಿ ಅವರು ಇದ್ದಾರೆ, ಅವರು ಮನೆ ಕಟ್ಟಿದ್ದಾರೆ, ನನಗೆ ಗೊತ್ತಿಲ್ಲ ಅವ್ರು ಎಷ್ಟೋ ಸಾಲ ಮಾಡಿದಾರೋ ಅಥವಾ ಕ್ಯಾಶ್ ಅಂಡ್ ಕ್ಯಾರಿ ಕಟ್ಟಿದಾರೆ, ನನಗೆ ಗೊತ್ತಿಲ್ಲ. ಅವರ ಪರ್ಸನಲ್ ಥಿಂಗ್ಸ್ ನಮ್ಗೆ ಗೊತ್ತಿಲ್ಲ. ದಟ್ ಈಸ್ ಆಲ್ ವಾರ್ಮ್ ಲಿಸ್ಟ್ ಅಂತ ಹೇಳ್ತಾರೆ ಅವ್ರಿಗೆ. ಸೊ ಇವರು ನಿಮಗೆ 30%, ಅಂದ್ರೆ ಸುಮಾರು 100ರಲ್ಲಿ 10ರಲ್ಲಿ 3 ಜನ ಇಲ್ಲಿ ವರ್ಕ್ ಆಗ್ತಾರೆ. ಐದರ್ ನಿಮಗೆ ಪ್ರಾಡಕ್ಟ್ ಆರ್ ನಿಮಗೆ ಜಾಯ್ನಿಂಗ್ ಆಗೋ ಚಾನ್ಸ್ ಇದೆ ವಾರ್ಮ್ ಲಿಸ್ಟ್. ನೆಕ್ಸ್ಟ್ ಎಲ್ಲಿ ಬರ್ತಾರೆ, ಇಲ್ಲಿ 30, 40, 60% ಜನ ಕೋಲ್ಡ್ ಪ್ರಾಸ್ಪೆಕ್ಟ್ ಅಲ್ಲಿ ಜಾಯ್ನ್ ಆಗ್ತಾರೆ. ಕೋಲ್ಡ್ ಅಂದ್ರೆ ಯಾರು ಅಂತ ಹೇಳಿದ್ರೆ ನಿಮ್ಗೆ ಗೊತ್ತೇ ಇಲ್ಲ ಯಾರಂತ ಗೊತ್ತಿಲ್ಲ. ಅನ್ನೋನ್ ಪರ್ಸನ್ ಅಂತ ಹೇಳ್ತಾರೆ. ಅನ್ನೋನ್ ಪರ್ಸನ್, ಈಗ ಹೊಸಬರಿಗೆ ಅನ್ನೋನ್ ಪರ್ಸನ್ ನಾವು ಹೇಗೆ ಹೇಳುವುದು? ಇಲ್ಲೇ ಇರೋದು. ಈ ಸೀಕ್ರೆಟ್ ಅನ್ನ ನೀವು ತಗೊಂಡ್ಬಿಟ್ರೆ, ಇವತ್ತು ನೋಡಿ ಧರ್ಮಶೀಲ ಮೇಡಮ್, ನಮ್ಮ PR ರಾಜೀವ್ಗೆ ಅನ್ನೋನ್, ಗೊತ್ತೇ ಇಲ್ಲ ಯಾರಂತ. ಆ ರಾಜೀವ್ ಇರೋದು ಕೇರಳದಲ್ಲಿ, ಮೇಡಮ್ ಇರೋದು ಬಿಹಾರಲ್ಲಿ. ಹೇಗೆ ಲಿಂಕ್? ಬರೇ ಒಂದು ಕಾಫಿಯಲ್ಲಿ ಟ್ರೈನಲ್ಲಿ ಲಿಂಕ್ ಆಗಿರೋದು ಅಷ್ಟು ದೊಡ್ಡ ಬಿಸ್ನೆಸ್ಗಳು. ದಟ್ ಈಸ್ ಕಾಲ್ಡ್ ಕೋಲ್ಡ್ ಪ್ರಾಸ್ಪೆಕ್ಟ್. ನೀವು ಇದನ್ನ, ಈ ಪ್ರಾಕ್ಟೀಸ್ ಅನ್ನ ನೀವು ಕಲ್ತ್ ಬಿಟ್ರೆ ನೀವು ದೊಡ್ಡ ಬಿಸ್ನೆಸ್ ಮಾಡ್ಬೋದು ನೋಡಿ. ಅನ್ನೋನ್ ಪರ್ಸನ್, ಅವರನ್ನ ಯಾವ ರೀತಿ ನೀವು ಮಾತಾಡಿಸೋದು, ಅವರನ್ನ ಯಾವ ರೀತಿ ಫ್ರೆಂಡ್ಸ್ ಮಾಡ್ಕೊಳ್ಳೋದು, ಅವ್ರಿಗೆ ಅಂದ್ರೆ ನಿಮ್ಮ ಏನಂತ ಅವ್ರಿಗೆ ಏನು ಗೊತ್ತಿರೋದಿಲ್ಲ. ನೀವೇ ನಿಮ್ಗೆ ಏನಾದ್ರೂ ಅವ್ರಿಗೆ ಮಾತಾಡಿಸಿದ್ರೆ ಅವರು ಒಂದೇ ಎಸ್ ಆರ್ ನೋ ಅಲ್ಲಿ ಕಟ್ ಮಾಡಿ ಬಿಡ್ತಾರೆ. ಯಾಕಂದ್ರೆ ಅವ್ರಿಗೆ ಗೊತ್ತಿಲ್ಲ. ನೀವೇನಾದ್ರೂ ಬಿಸ್ನೆಸ್ ಹೇಳಿದ್ರೆ ಅವರಿಗೆ ಸೀರಿಯಸ್ ಬಿಸ್ನೆಸ್ ಇದ್ರೆ ಸೀರಿಯಸ್ ತಗೊಂಡು ಬಿಸ್ನೆಸ್ ಜಾಯ್ನ್ ಆಗ್ತಾರೋ. ಪ್ರಾಡಕ್ಟ್ ಹೇಳಿದ್ರೆ, ಸೊ ದೆರ್ ಇಸ್ ಎ ಒನ್ ಬುಕ್ ಕಾಲ್ಡ್, ಸೊ ನೆನಪಾಯ್ತು, ಸೂಟ್ ಕೇಸ್ ವಿತ್ ಔಟ್ ಆಫ್ ಟೌನ್ ವಿತ್ ಆನ್ ಬ್ರೀಫ್ ಕೇಸ್. ಔಟ್ ಆಫ್ ಟೌನ್ ವಿತ್ ಆನ್ ಬ್ರೀಫ್ ಕೇಸ್ ಒಂದು ಬುಕ್ ಇದೆ. ಅಂದ್ರೆ ನೀವೊಂದು ಒಳ್ಳೆ ಡ್ರೆಸ್ ಮಾಡಿಕೊಂಡು ಒಂದು ಹೊಸ ಊರಿಗೆ ಹೋದ್ರೆ ಒಂದು ಬ್ರೀಫ್ ಕೇಸ್ ಇಟ್ಕೊಂಡು ನಿಮ್ಗೆ ಜನ ಸೆಲ್ಯೂಟ್ ಹೊಡಿತಾರಂತ ನೋಡಿ. ಯಾಕಂದ್ರೆ ನೀವು ಬೇಕಾದ್ರೆ ಅನ್ಎಜುಕೇಟೆಡ್ ಆಗಲಿ, ನಿಮ್ಮ ಡ್ರೆಸ್ಸಿಗೆ, ನಿಮ್ಮ ಸೂಟ್ ಕೇಸಿಗೆ ಅವ್ರು ಬೆಲೆ ಕೊಟ್ಟು ನಿಮಗೆ ನಮಸ್ಕಾರ ಹೊಡಿತಾರಂತ. ಈ ತರ ಇದೆ. ದಟ್ ಈಸ್ ಆ ಬುಕ್ ಭಾರಿ ಒಳ್ಳೆ ಬುಕ್ ಅದು. ನೀವು ಯಾವ ರೀತಿ ಹೊರಗಡೆ ಹೋಗಿ ಬಿಸ್ನೆಸ್ ಮಾಡಬಹುದು ಅದ್ರ ಬಗ್ಗೆ ತುಂಬಾ ಇದೆ. ಓಕೆ, ಈಗ ನಿಮ್ಗೆ ಇದು 3 ಲಿಸ್ಟ್ ಗೊತ್ತಾಯ್ತು: ಹಾಟ್, ವಾರ್ಮ್ ಅಂಡ್ ಕೋಲ್ಡ್. ಸಾಧಾರಣ ಹಾಟ್ ನಿಮ್ಮ ರಿಲೇಷನ್ಸ್ ಅಂಡ್ ಫ್ರೆಂಡ್ಸ್ ಅಷ್ಟರ ಮಟ್ಟಿಗೆ, ಬಟ್ ನೀವು ಹೇಳೋದು ಹೇಳಲೇಬೇಕು. ಇನ್ ಕೇಸ್ ನೀವು ಅವ್ರಿಗೆ ಹೇಳಿಲ್ಲ ಅಂದ್ರೆ ಏನಾಗ್ತದೆ ನೋಡಿ. ನಿಮ್ಮ ಬ್ರದರಿಗೆ ಈ ಬಿಸ್ನೆಸ್ ಹೇಳಿಲ್ಲ, ನಿಮ್ಮ ಸಿಸ್ಟ್ರಿಗೆ ಹೇಳಲಿಲ್ಲ, ನಿಮ್ಮ ಅಂಕಲಿಗೆ ಹೇಳಲಿಲ್ಲ. ನೀವು ಹೇಳಲಿಲ್ಲ ಅಂದ್ರೆ ಏನಾಗ್ತದೆ? ವಾಟ್ ಹ್ಯಾಸ್ ಹ್ಯಾಪನ್? ನೀವು ಏನ್ ಮಾಡ್ತೀರಿ, ಇದರಲ್ಲಿ ಬೆಳೆದು ಬಿಡ್ತೀರಿ. ಬೆಳೆದು ಬಿಟ್ಟು ದೊಡ್ಡ ಲೆವೆಲ್ಗೆ ಹೋಗ್ಬಿಡ್ತೀರಿ. ಒಂದು ಒಳ್ಳೆಯ ಒಂದು ಆಡಿ ಕಾರ್ ತಗೊಂಡು ಹೋಗ್ತಾ ಇರ್ತೀರಿ, ತಿರುಗಾಡ್ತಾ ಇರ್ತೀರಿ, ಒಂದು ದೊಡ್ಡ ದೊಡ್ಡ, ಅಂದ್ರೆ ಯು ವಿಲ್ ವೆಲ್ ಆಫ್ ಇನ್ ದಟ್. ಆವಾಗ ನೀವು ಅವ್ರಿಗೆ ಹೋಗಿ ಹೇಳಿದ್ರೆ ಆವಾಗ ಅವ್ರು ಏನ್ ಹೇಳ್ತಾರೆ ಗೊತ್ತುಂಟ ನಿಮ್ಗೆ? ಏನೇ ಮಾರ, ನೀ ನನಗೆ ಇಷ್ಟು ಒಂದು ಪರಿಚಯದಾಗಿ ಅಥವಾ ನನ್ನ ಬ್ರದರ್ ಆಗಿ ಈ ಬಿಸ್ನೆಸ್ ಅನ್ನ ನನಗೆ ಯಾಕೆ ಹೇಳಲಿಲ್ಲ ನೀನು ಅಂತ ಕೇಳ್ತಾರೆ.
ಆ ಪ್ರಾಬ್ಲಮ್ ಬರ್ತದೆ. ಅದಕ್ಕೋಸ್ಕರ ಫಸ್ಟ್ ಎಲ್ಲ ರಿಲೇಷನ್ ಅವರಿಗೆ ಟಾಮ್ 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 ಮಾಡ್ಬಿಡ್ಬೇಕು ನೋಡಿ. ಫಸ್ಟ್ ಅವ್ರಿಗೆ ಮಾಡ್ಬೇಕು. ಅವರಿಗೆ ನೀವು ಫಸ್ಟ್ ಮಾಡಿರಲಿಲ್ಲ ಅಂತ ಹೇಳಿದ್ರೆ ನೀವು ಸೋತೋಗ್ಬಿಡ್ತೀರಿ. ಆದ್ರಿಂದ ಅವರು ಜಾಯಿನ್ ಆಗಲಿ ಜಾಯಿನ್ ಆಗದೇ ಇರಲಿ, ಬಟ್ ನೀವು ಹೇಳೋದನ್ನೇ ಹೇಳ್ಬಿಡ್ಬೇಕು ಅವ್ರಿಗೆ. ಇವತ್ತಲ್ಲ ನಾಳೆ ಒಂದು ಜಾಯಿನ್ ಆಗಿ ಇದನ್ನ ನೀವು ಮಾಡ್ಬೇಕು. ಮಾಡಲಿಲ್ಲ ಅಂದ್ರೆ ನಿಮ್ಮ ರಿಲೇಶನ್ಶಿಪ್ ಕಟ್ ಆಗೋ ಚಾನ್ಸಸ್ ಇರ್ತದೆ. ಅದಕ್ಕೋಸ್ಕರ ನೀವು ಪ್ರತಿಯೊಬ್ಬರಿಗೂ ಹೇಳಬೇಕು. ಹಾಟ್ ಸರ್ ಅಂದ್ರೆ ರಿಲೇಟಿವ್ಸ್. ನೆಕ್ಸ್ಟ್ ಇದು ವಾರ್ಮ್ ಅಂಡ್ ಕೋಲ್ಡ್, ಅದು ನಿಮಗೆ ಬಿಟ್ಟಿರೋದು ಯಾವ ರೀತಿ ಮಾಡ್ತೀರಾ ಅಂತ. ಸೊ ಇದರ ಬಗ್ಗೆ ನಿಮಗೆ ಡೌಟು ಅಥವಾ ಇದಕ್ಕೊಂದು ಸಪರೇಟ್ ಟ್ರೈನಿಂಗ್ ಇದೆ. ಹಾಟ್, ವಾರ್ಮ್ ಅಂಡ್ ಕೋಲ್ಡ್ಗೆ ಸಪರೇಟ್ ಟ್ರೈನಿಂಗ್ ಇದೆ. ಪ್ರಾಸ್ಪೆಕ್ಟಿಂಗ್ ಹೇಗೆ ಮಾಡೋದು, ಹೊಸಬರನ್ನ ಹೇಗೆ ಪ್ರಾಸ್ಪೆಕ್ಟಿಂಗ್ ಮಾಡೋದು ಅಂತ. ಸೊ ತುಂಬ ಈಸಿಯಾಗಿ ಮಾಡ್ಬೋದು ಹೊಸಬ್ರು ತುಂಬ ವರ್ಕ್ ಆಗ್ತದೆ. ಓಕೆ, ಡಿಟ್ಯಾಚ್ ಯುವರ್ ಸೆಲ್ಫ್ ಫ್ರಮ್ ಔಟ್ಕಮ್ ಆ್ಯಂಡ್ ಇಮೋಷನ್. ಫಸ್ಟಿಗೆ ನಮ್ಮ ಏನು ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಅವರಿಗೆ ಹಣವನ್ನು ತೋರಿಸ್ತೀವಿ. ಹಣ ಇಷ್ಟು ಬರ್ತದೆ ಅಂತ ಹೇಳ್ತೀವಿ, ಬಟ್ ಏನಾಗ್ತದೆ ಅವರಿಗೆ ಹಣ ಅಷ್ಟು ಬರುವುದಿಲ್ಲ. ಆವಾಗ ಏನಾಗ್ತದೆ ಅವರಿಗೆ ನೆಗೆಟಿವ್ ಆಗಿಬಿಡ್ತಾರೆ. ಆಮೇಲೆ ಇಮೋಷನ್ಸ್, ಬಿಸ್ನೆಸ್ಸಲ್ಲಿ ನೀವು ಇಮೋಷನ್ನ ತರಬಾರ್ದು. ಇಮೋಷನ್ ತಂದರೆ ಅದು ನಿಮಗೆ ಪ್ರಾಬ್ಲಮ್ ಆಗ್ತದೆ. ಅದನ್ನು ನೀವು ಇಲ್ಲಿ ತರಬಾರ್ದು. ಸೊ ಅದರಿಂದ ಡಿಟ್ಯಾಚ್ ಯುವರ್ ಸೆಲ್ಫ್ ಫ್ರಮ್ ಔಟ್ಕಮ್ ಆ್ಯಂಡ್ ಇಮೋಷನ್ಸ್. ಇದನ್ನು ನೀವು ಫಸ್ಟ್ ಕ್ಲಿಯರ್ ಮಾಡಿಬಿಡ್ಬೇಕು. ಎಸ್, ಇದರಲ್ಲಿ ಬರ್ತದೆ ಗ್ಯಾರಂಟಿ. ನಾನು ವರ್ಕ್ ಮಾಡಿದ್ರೆ ಇಷ್ಟು ಮಾಡಿದ್ರೆ, ಸ್ಟಾರ್ ಆದರೆ ಇಷ್ಟು ಬರ್ತದೆ, ರೂಬಿ ಇಷ್ಟು ಬರ್ತದೆ, ಡೈಮಂಡ್ ಇಷ್ಟು ಬರ್ತದೆ, ಆ ಲೆವೆಲಲ್ಲೇ ಮಾತಾಡಬೇಕು. ಆವಾಗ ಮಾತ್ರ ಇದು ನಿಮಗೆ ಸಾಧ್ಯ ಆಗ್ತದೆ. ಬಿ ಯುವರ್ ಸೆಲ್ಫ್ ಆ್ಯಂಡ್ ಬ್ರಿಂಗ್ ಫ್ಯಾಷನ್. ನೀವು ಇದನ್ನು ಹೇಗೆ ಮಾಡಬೇಕು? ಬಿ ಯುವರ್ ಸೆಲ್ಫ್ ಅಂದರೆ ಈ ಬಿಸ್ನೆಸ್ ನಮ್ಮದೇ ಬಿಸ್ನೆಸ್, ಇದು ಒಂದು ಬೇರೆ ಬಿಸ್ನೆಸ್ ಅಲ್ಲ. ಅಲ್ಲಿಗೆ ನೀವು ಬರಬೇಕಾಗ್ತದೆ. ಈ ಬಿಸ್ನೆಸ್ ಈಸ್ ಯಾರ ಬಿಸ್ನೆಸ್? DXN ಬಿಸ್ನೆಸ್ ಅಲ್ಲ ಇದು. ತುಂಬ ಜನ ಕೇಳಿದರೆ ನಾನು DXN, ನೋ, ಡೋಂಟ್ ಡೂ DXN ಬಿಸ್ನೆಸ್, ಯುವರ್ ಬಿಸ್ನೆಸ್. ನೀವು ಯಾವಾಗ ನಿಮ್ಮ ಬಿಸ್ನೆಸ್ ಅಂತ ನೀವು ಸೀರಿಯಸ್ ತಗೊಳ್ತೀರೋ ಆವಾಗ ಮಾತ್ರ ಈ ಬಿಸ್ನೆಸ್ ವರ್ಕ್ ಆಗ್ಲಿಕ್ಕೆ ಶುರು. ಬಿ ಯುವರ್ ಸೆಲ್ಫ್, ನಾನೇ ಎಲ್ಲ, ಎವ್ರಿಥಿಂಗ್ ಮೈ ಸೆಲ್ಫ್ ಅಂತ ನೀವು ಹೋಗ್ಬೇಕು ನೋಡಿ. ಆವಾಗ ಈ ಬಿಸ್ನೆಸ್ ಮಾಡಲಿಕ್ಕೆ ನಿಮಗೆ ಈಸಿ ಆಗ್ತದೆ. ಅವಾಗ ನಿಮ್ಗೆ ಏನು ಮಾಡ್ತೀರಿ, ಸೀರಿಯಸ್ಸಿಗೆ ಬಂದ್ಬಿಡ್ತೀರಿ. ನನ್ನ ಬಿಸ್ನೆಸ್, ಈಗ ನಿಮ್ಮ ಒಂದು ಬ್ಯೂಟಿ ಪಾರ್ಲರ್ ಇದ್ರೆ ನೀವು 10 ಗಂಟೆಗೆ 12 ಗಂಟೆಗೆ ಓಪನ್ ಮಾಡ್ತೀರಾ. ನಿಮ್ದು ಕರೆಕ್ಟ್ ಒಂದು 9:30 ಅಂದರೆ 9:30 ಓಪನ್ ಮಾಡ್ತೀರಿ. ಯಾಕಂದ್ರೆ ಅಟ್ ಈಸ್ ಯುವರ್ಸ್. ನೀವು ಜಾಬಿಗೆ ಹೋಗ್ತೀರಿ ಅಂದರೆ ನೀವು ಕರೆಕ್ಟಾಗಿ ಜಾಬಿಗೆ 10 ಗಂಟೆಗೆ ಹೋಗಿರ್ತೀರಿ. ಯಾಕಂದ್ರೆ ಅಲ್ಲಿ ಮಾಡಲಿಲ್ಲ ಅಂದರೆ ನಿಮಗೆ ಅಲ್ಲಿ ಏನಾಗ್ತಾರೆ, ನಿಮಗೆ ಅಬ್ಸೆಂಟ್ ಹೋಗ್ತೀರಿ. ಅದೇ ಥರ ಈ ಬಿಸ್ನೆಸ್ ಕೂಡ ನಾವು ಆ ಥರದಲ್ಲಿ ಸೀರಿಯಸ್ನೆಸ್, ಬಿ ಯೋರ್ ಸೆಲ್ಫ್ ಆ್ಯಂಡ್ ಬ್ರಿಂಗ್ ಫ್ಯಾಷನ್ ಆಗಿ ಮಾಡಬೇಕು. ನೀವು ಮಾಡಬೇಕಪ್ಪ ಆ ಥರ ಅಲ್ಲ, ಇದು ಮಾಡಲೇಬೇಕು, ಫ್ಯಾಷನ್ ಥರ ಮಾಡಿದರೆ ನಿಮಗೆ ಈಸಿಯಾಗಿ ಬಿಸ್ನೆಸ್ಸನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದನ್ನು ಒಂದು ಕಷ್ಟದಲ್ಲಿ ಮಾಡಲಿಕ್ಕೆ ಹೋಗಬಾರ್ದು. ನೀವು ಈ ಬಿಸ್ನೆಸ್ಸನ್ನು ಇಷ್ಟದಿಂದ ಮಾಡಬೇಕು. ಕಷ್ಟ ಬೇರೆ, ಇಷ್ಟ ಬೇರೆ. ಸೊ ಆದ್ದರಿಂದ ನಿಮಗೆ ಇಷ್ಟ, ಅದು ನಿಮಗೆ ಬೇಕೇ ಬೇಕು. ಇದು ನನ್ನ ಬಿಸ್ನೆಸ್ಸು, ನಮ್ಮ ಫ್ಯಾಮಿಲಿ ಬಿಸ್ನೆಸ್ಸು ಅಂತ ಆವಾಗ ನೀವು ಈ ಬಿಸ್ನೆಸ್ಸನ್ನು ಸೀರಿಯಸ್ ಆಗಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದರ್ವೈಸ್ ಏನಾಗ್ತದೆ ಅಂದರೆ ನೀವೇನು ಮಾಡ್ತೀರಿ ಅಂದರೆ ಒಂದು 2 ಸಲ ಹೇಳ್ತೀರಿ, ಜನ ಜಾಯ್ನ್ ಆಗೋದಿಲ್ಲ. ಅಥವಾ ಯಾರಿಗೂ ಹೇಳ್ತೀವಿ ಪ್ರಾಡಕ್ಟ್ ಕೊಡಿದ್ರೆ ಪ್ರಾಡಕ್ಟ್ ತೊಗೊಳ್ಳೋದಿಲ್ಲ. ಇನ್ನು ಯಾರಿಗೋ ಪ್ರಾಡಕ್ಟ್ ಕೊಡ್ತೀವಿ, ಪ್ರಾಡಕ್ಟ್ ಅವರು ವಾಪಸ್ ಮಾಡಿರ್ತಾರೆ. ಈ ರೀತಿಯಲ್ಲಿ ಮಾಡಿದಾಗ ಏನಾಗ್ತದೆ, ನೀವು ಡಿಸಪಾಯಿಂಟ್ ಆಗ್ತೀರಿ. ಅದೇ ನೀವು ಒಂದು ಅಂಗಡಿ ಓಪನ್ ಮಾಡ್ತೀರಿ ಅಂತ ತಿಳ್ಕೊಳ್ಳಿ. ಸ್ಟಾರ್ಟಿಂಗ್ಗೆ ಜನ ಬರೋದಿಲ್ಲ, ನೀವು ಅಂಗಡಿ ಬಾಗ್ಲಾಗ್ತೀರಾ? ಇಲ್ಲ, ಇವತ್ತೆಲ್ಲ ನಾಳೆ ಬರ್ತಾರೆ. ಆ ರೀತಿಯಲ್ಲಿ ನೀವು ಯೋಚನೆ ಮಾಡ್ತಾ ಹೋಗ್ತಾ ಇರ್ತೀರಿ. ಆ ರೀತಿಯಲ್ಲೇ ನೀವು ಥಿಂಕ್ ಮಾಡ್ತಾ ಹೋಗ್ತಾ ಇರ್ತೀರಿ. ಅದೇ ಥರ ಈ ಬಿಸ್ನೆಸ್ ಕೂಡ ಅದೇ ಥರ. ಬಿ ಯೋರ್ ಸೆಲ್ಫ್, ಬ್ರಿಂಗ್ ಫ್ಯಾಷನ್. ಇಟ್ಸ್ ಓನ್ಲಿ ಎ ಇನ್ವಿಟೇಷನ್ ಟು ಸಿ ಬಿಸ್ನೆಸ್ ಪ್ರಪೋಸಲ್, ನಾಟ್ ಎ ಪ್ರೆಸೆಂಟೇಷನ್. ಕೀಪ್ ಇಟ್ ಬ್ರೀಫ್. ಇದರಲ್ಲಿ ನಿಮಗೆ ಇನ್ವಿಟೇಷನಿಗೂ ಮತ್ತೆ ಪ್ರೆಸೆಂಟೇಷನ್ಗೂ ಲಾಟ್ ಆಫ್ ಡಿಫರೆನ್ಸ್ ಇದೆ. ಇದರಲ್ಲಿ ತುಂಬ ಜನ ಸೋತೋಗ್ತಾರೆ ನೋಡಿ. ಇನ್ವಿಟೇಷನ್ ಇಸ್ ಡಿಫರೆಂಟ್, ಪ್ರೆಸೆಂಟೇಷನ್ ಇಸ್ ಡಿಫರೆಂಟ್. ಇನ್ವಿಟೇಷನ್ ಅಂದ್ರೆ ಏನು? ಇನ್ವಿಟೇಷನ್ ಅಂದ್ರೆ ನೀವು ಜನರನ್ನ ಕರೆಯುವುದಷ್ಟೇ. ಆದ್ರೆ ಕೆಲವರು ಏನ್ ಮಾಡ್ತಾರೆ, ಇನ್ವಿಟೇಷನ್ ಅಲ್ಲಿ ಅವರಿಗೂ ಪ್ರೆಸೆಂಟೇಷನ್ ಕೊಟ್ಬಿಡ್ತಾರೆ. ಇನ್ವಿಟೇಷನ್ ಪ್ರೆಸೆಂಟೇಷನ್ ಆಗ್ತದೆ. ಇಟ್ ಇಸ್ ಅಗೇನ್ಸ್ಟ್ ದ ರೂಲ್ ಆಫ್ ದ ನೆಟ್ವರ್ಕ್ ಮಾರ್ಕೆಟಿಂಗ್. ಹೇಗೆ ಅಂತ ಕೇಳಿ. ಈಗ ನನಗೆ ಯಾರಾದ್ರೂ ಫೋನ್ ಮಾಡ್ತಾರೆ, ಒಂದು ದೊಡ್ಡ ಬಿಸ್ನೆಸ್ ಇದೆ ಸರ್. ಹೌದಾ, ಏನು ಬಿಸ್ನೆಸ್? ನಾನೇನು ಮಾಡ್ತೀನಿ, ಕ್ಯೂರಿಯಾಸಿಟಿ ಇರ್ತದೆ ನನಗೆ ಇಮಿಡಿಯೇಟ್. ಏನು ಬಿಸ್ನೆಸ್ ಅದು ನಿಮ್ಗೆ ಗೊತ್ತಿಲ್ವಾ? ಇದು ಡಾಕ್ಟರ್ ಲಿನ್ಸೋಜಿನ್ ಬಿಸ್ನೆಸ್ 200 ದೇಶದಲ್ಲಿದೆ. ಎಂತ ಪ್ರಾಡಕ್ಟ್ ಇದು, ಮಿರಾಕಲ್ ಪ್ರಾಡಕ್ಟು, ಗ್ಯಾನೋಡರ್ಮಾ, ಸ್ಪಿರುಲಿನಾ.
ಅಂದ್ರೆ ನೀವು ಇನ್ವಿಟೇಷನ್ ಅಲ್ಲಿ ಎಲ್ಲ ಹೇಳ್ಬಿಡ್ತೀರಿ. ಯಾಕಂದ್ರೆ ನಿಮ್ಗೂ ಒಂದು ಕ್ಯೂರಿಯಾಸಿಟಿ, ಓಹ್ ನಮ್ಗೆ ಒಂದು ದೊಡ್ಡ ಅಡುಗೆ ಸಿಕ್ಬಿಡ್ತು ಅಂತ. ಯಾಕಂದ್ರೆ ಕ್ವಶನ್ ಕೇಳಿ ಸ್ಟಾರ್ಟ್ ಮಾಡಿದ್ರಲ್ಲ. ಓಕೆ, ಆಮೇಲೆ ಇವರೆಲ್ಲ ಹೇಳಿದ ನಂತರ ಆಯ್ತು ನಾಡಿದ್ದು ಮೀಟಿಂಗ್ ಇದೆ ಅಂತ ಹೇಳ್ತಾರೆ ಅವರು. ಆವಾಗ ನಾವೇನು ಹೇಳ್ತೇವೆ, ಆಯ್ತು ಅಂತ ಹೇಳ್ತೀವಿ. ನಾವು ಹೋಗುವುದೇ ಇಲ್ಲ. ಯಾಕೆ ಹೋಗುದಿಲ್ಲ? ನೀವು ಇನ್ವಿಟೇಷನ್ ಅಲ್ಲೇ ಎಲ್ಲ ಹೇಳಿದಲ್ಲ ಅವ್ರಿಗೆ, ಮತ್ತೆ ಯಾಕೆ ಹೋಗ್ತಾರೋ? ಆದ್ರಿಂದ ಇನ್ವಿಟೇಷನ್ ಅಲ್ಲಿ ಆದಷ್ಟು ನೀವು ಸಿಂಪಲ್ ಆಗಿ ಇನ್ವಿಟೇಷನ್ ಮಾಡೋದು ಕಲಿಬೇಕು. ಆದಷ್ಟು ಕ್ಯೂರಿಯಾಸಿಟಿ ಇರಬೇಕು. ಕ್ಯೂರಿಯಾಸಿಟಿ ಅಪ್ರೋಚ್. ಯಾಕೆಂದ್ರೆ ಜನರಿಗೆ ಏನು ಗೊತ್ತು, ನೀವು ಸರಿಯಾಗಿ ಸಿಸ್ಟಮ್ಯಾಟಿಕ್ ಆಗಿ ಅವರಿಗೆ ಯಾವ ಡಿಸ್ಟರ್ಬೆನ್ಸ್ ಇಲ್ಲದೆ ನೀವು ಅದನ್ನ ಕರೆಕ್ಟ್ ಆಗಿ ಹೇಳಬೇಕು ನೋಡಿ. ಆವಾಗ ಮಾತ್ರ ಅವರಿಗೆ ಮನದಟ್ಟಾಗ್ತದೆ. ಇಲ್ಲಾಂದ್ರೆ ಯಾವ ಇದರಲ್ಲಿ ಇರ್ತಾರೆ, ಯಾವುದೋ ಒಂದು ಹೇಳ್ತೀರಿ, ಅದು ಅವರಿಗೆ ಕರೆಕ್ಟ್ ಆಗೋದು. ಸೊ ಹೇಳಿಕೆ ಹೋಗ್ಬಾರ್ದು. ನೀವು ಏನು ಕೇಳಿದ್ರೆ ನೀವು ಏನು ಹೇಳ್ಬೇಕಂದ್ರೆ, ಈ ಬಿಸ್ನೆಸ್ ಇನ್ವಿಟೇಷನ್ ಮಾಡ್ಬೇಕು ಕೇಳಿದ್ರೆ, ಇಲ್ಲ ನನಗೆ ಇದ್ರ ಬಗ್ಗೆ ಏನೂ ಜಾಸ್ತಿ ಗೊತ್ತಿಲ್ಲ ಸರ್, ಅದಕ್ಕೋಸ್ಕರ ನಾವಿಬ್ಬರು ಸೇರಿ ಹೋಗಿ ಅಲ್ಲೇ ಕಲಿಯೋಣ ಅಂತ ಹೇಳ್ಬೇಕು. ಆ ರೀತಿ ಮೈಂಡ್ ಸೆಟ್ ಮಾಡ್ಬೇಕು ನೋಡಿ ಅವರಿಗೆ. ಆ ರೀತಿ ವರ್ಕ್ ಮಾಡ, ಆ ರೀತಿ ಅಂದ್ರೆ ಆ ರೀತಿ ಕಲ್ತಿರ್ಬೇಕು. ಇನ್ವಿಟೇಷನ್ ಮಾಡೋದನ್ನ ಪ್ರೊಫೆಷನಲ್ ಇನ್ವಿಟೇಷನ್ ಮಾಡ್ಬೇಕು. ಅವರು ಇವತ್ತು ಬರಲಿಲ್ಲ ಅಂದ್ರೆ ತೊಂದರೆ ಇಲ್ಲ. ಇವತ್ತು DXN ಒಂದು ರೀತಿಯಲ್ಲಿ ಕಮ್ಮಿ ಆಗ್ಲಿಕ್ಕೆ ಕಾರಣ ಅವರೇ. ಅವರಿಗೆ ಸರಿಯಾದ ಟ್ರೈನಿಂಗ್ ಗೊತ್ತಿದ್ರು. ಅವ್ರು ಕೇಳಿ DXN ನಾನು ಜಾಯ್ನ್ ಆಗಿ 10 ವರ್ಷ ಆಗಿದೆ ಅಂತ ಕೇಳ್ತಾರೆ ಕೆಲವ್ರು ನೋಡಿ. ಪ್ರಾಡಕ್ಟ್ ಯೂಸ್ ಮಾಡಿದ್ರೆ ಇಲ್ಲ. ಈ ಕಂಪನಿಯ ಓನರ್ ಯಾರು ಗೊತ್ತಿಲ್ಲ. ಅವನು ಏನು ಹೇಳ್ತಾರೆ, ನನಗೆಲ್ಲ ಗೊತ್ತಾಗಿದೆ, ನಾನು 10 ವರ್ಷ ಹಿಂದೆ ನಾನು ಆಲ್ರೆಡಿ ಜಾಯ್ನ್ ಆಗಿದೆ ಅಂತ ಸುಮ್ಮನೆ ಹೇಳ್ಬಿಡ್ತಾನೆ. ಯಾಕಂದ್ರೆ ಇನ್ವಿಟೇಷನ್ ಅಲ್ಲಿ ಪ್ರೆಸೆಂಟೇಷನ್ ಮಾಡಿರ್ತಾರೆ ಜನ. ಇದನ್ನ ನೀವು ಸರಿ, ಇಟ್ ಈಸ್ ಓನ್ಲಿ ಇನ್ವಿಟೇಷನ್ ಟು ಸಿ ಬಿಸ್ನೆಸ್ ಪ್ರಪೋಸಲ್, ನಾಟ್ ಎ ಪ್ರೆಸೆಂಟೇಷನ್. ಕೀಪ್ ಇಟ್ ಬ್ರೀಫ್. ಇನ್ವಿಟೇಷನ್ ಯಾವಾಗಲೂ ನೀವು ಬ್ರೀಫ್ ಆಗಿ ಕರೆಕ್ಟ್ ಆಗಿ ಅದನ್ನ ಹೇಳಬೇಕು. ಇಲ್ಲ ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ ನೀವು ಅದನ್ನ ಹೇಳಿದಲ್ಲ, ನೀವು ಹೋಮ್ ಮೀಟಿಂಗಿಗೆ ನೀವು ಅವರಿಗೆ ಬರ್ಲಿಕ್ಕೆ ಹೇಳಬೇಕು, ಅಥವಾ ನೀವು ಅವ್ರ ಮನೆಗೆ ಹೋಗಿ ಹೋಮ್ ಮೀಟಿಂಗ್ ಮಾಡಬೇಕು. ದೆನ್ ಅವರಿಗೆ ಇನ್ವಿಟೇಷನ್ ಮಾಡಬೇಕು ಅಂತ ಇರ್ತದೆ. ಫಸ್ಟಿಗೆ ಹೋಮ್ ಮೀಟಿಂಗ್ ಮಾಡಿ ಮತ್ತೆ ಇನ್ವಿಟೇಷನ್. ಹೋಮ್ ಮೀಟಿಂಗಲ್ಲಿ ಪ್ರಾಬ್ಲಮ್ ಬರುವುದಿಲ್ಲ ನೋಡಿ, ಇನ್ವಿಟೇಷನ್ ಪ್ರಾಬ್ಲಮ್ ಬರುವುದಿಲ್ಲ. ಐದರ್ ಒಂದು ಫಿಕ್ಸ್ ಮಾಡಿಬಿಟ್ಟಿರ್ತಾರೆ. ಸೊ ದಟ್ ಈಸ್ ದ ಥಿಂಗ್. ಸೊ ಆ ರೀತಿಯಲ್ಲಿ ಇದು ಸಿಸ್ಟಮ್ ವರ್ಕ್ ಆಗ್ತಾ ಇದೆ. ನೆಕ್ಸ್ಟ್ ಶೋ ದ ಪ್ಲಾನ್. ಈಗ ಶೋ ದ ಪ್ಲಾನಿಗೆ ಬರೋಣ. ರಿಮೈಂಡ್ ದರ್ ಪರ್ಪಸ್ ಆಫ್ ಜಾಯ್ನಿಂಗ್ ಬಿಸ್ನೆಸ್. ನೀವು ಅವರಿಗೆ ರಿಮೈಂಡ್ ಮಾಡಬೇಕು. ಈಗ ನೀವು ಜಾಯಿನ್ ಆಗ್ತಾ ಇದ್ದೀರಿ, ವೈ? ಈಗ ಆಲ್ರೆಡಿ ನಮ್ಮ ಸತೀಶ್ ಕುಮಾರ್ ವೈ, ಹೌ, ವಾಟ್, ಇದನ್ನ ಫಸ್ಟ್ ಕ್ಲಾರಿಟಿ ಕೊಡ್ಬೇಕಂತ ಹೇಳಿದ್ರು. ಅದನ್ನ ನಾವು ರಿಮೈಂಡ್ ದರ್ ಪರ್ಪಸ್ ಆಫ್ ಜಾಯ್ನಿಂಗ್ ದ ಬಿಸ್ನೆಸ್. ನೀವು ಅವ್ರ ಹತ್ರ ಕೇಳ್ಬೇಕು, ಯಾಕೆ ನೀವು ಈ ಬಿಸ್ನೆಸ್ಗೆ ಜಾಯಿನ್ ಆಗ್ತಾ ಇದ್ದೀರಿ? ಈ ಬಿಸ್ನೆಸ್ ಅಂದ್ರೆ ಏನು ಗೊತ್ತಿದೆಯಾ ನಿಮ್ಗೆ? ಇದನ್ನ ಸರಿಯಾಗಿ ನೀವು ತಿಳ್ಕೊಂಡಿದ್ದೀರಾ? ದೆನ್ ಯು ಜಾಯ್ನ್ ಇನ್. ನಮ್ಮಲ್ಲಿ ಆಗೋದಿಲ್ಲ. ಫಸ್ಟೇ ಅಪ್ಲಿಕೇಶನ್ ಒಂದು ಜಾಯಿನ್ ಮಾಡಿಬಿಡು, ಮತ್ತೆ ಅವರು ಏನಿಲ್ಲ, ಅವರೇ ಒಂದು ನೆಗೆಟಿವ್. ನೀವು ಜಾಯಿನ್ ಆಗೋ ಮೊದಲು ಇದನ್ನ ಕ್ಲಿಯರ್ ಮಾಡ್ಬೇಕು. ಐದರ್ ನಿಮ್ಗೆ ಹೆಲ್ತ್ ಪರ್ಪಸ್, ಅಥವಾ ನೀವೇನಾದ್ರೂ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗ್ಲಿಕ್ಕೆ ಇದಕ್ಕೆ ಜಾಯಿನ್ ಆಗಿದ್ದೀರಾ, ಅಥವಾ ಪ್ರತಿ ವರ್ಷ ಫಾರಿನ್ ಟ್ರಿಪ್ಪಿಗೆ ಹೋಗ್ಲಿಕ್ಕೆ ಇದಕ್ಕೆ ಜಾಯಿನ್ ಆಗಿದ್ದೀರಾ, ಅಥವಾ ಬೇರೆಯವರಿಗೆ ಏನಾದರೂ ಹೆಲ್ಪ್ ಮಾಡ್ಲಿಕ್ಕೆ ಇದಕ್ಕೆ ಜಾಯಿನ್ ಆಗ್ತಾ ಇದ್ದೀವಿ. ವೈ ಯು ಆರ್ ಜಾಯ್ನಿಂಗ್ ಈ DXN ಬಿಸ್ನೆಸ್? ಇದು ಕ್ಲಾರಿಟಿ ಕೊಡ್ಬೇಕು ಅವ್ರಿಗೆ. ಇದಕ್ಕೆ ಯಾವಾಗ ಕ್ಲಾರಿಟಿ ಸಿಗ್ತದೋ ಅವ್ರು ಮಾಡ್ತಾರೆ. ಇದಕ್ಕೆ ಅವರಿಗೆ ಕ್ಲಾರಿಟಿ ಇರೋದಿಲ್ಲ. ಯಾರೋ ಒತ್ತಾಯಕ್ಕೆ ಅವ್ರು ಮಾಡ್ಲಿಕ್ಕಿದ್ದಾರೆ. ಅವ್ರಿಗೊಂದು ಏನೋ ಜನ ಆಗ್ಬೇಕು ಕಾಣ್ತದೆ, ಜನ ಆಗ್ಬೇಕಂತ. ನಮ್ಮ ಒಂದ್ಸಲ ನಮ್ಮ IMD ಹೇಳಿದ್ರು, ಯಾಕೆ ನೀವು ಈ ಆಧಾರ್ ಕಾರ್ಡ್ ಕಾಪಿ ತಂದು ಇಲ್ಲಿ ಸ್ಟಾಕ್ ಮಾಡ್ತೀರಿ? ನಾವು ಆಧಾರ್ ಕಾರ್ಡ್ ತಗೊಂಡು ಏನು ಮಾಡೋದು? ಒಂದು ಆಧಾರ್ ಕಾರ್ಡ್ ಕೊಡೋದು, ಜಾಯಿನ್ ಮಾಡಿಬಿಡು. ಒಂದು ಆಧಾರ್ ಕಾರ್ಡ್ ಕೊಡೋದು, ಒಂದು ಜಾಯಿನ್ ಮಾಡಿಬಿಡು. ಒಂದು ಪ್ರಾಡಕ್ಟ್ ಅನ್ನು ತಗೊಳ್ಳೋದೆ. ನೀವು ಇದನ್ನ ಸೀರಿಯಸ್ ಆಗಿ ಡಿಸ್ಟ್ರಿಬ್ಯೂಟರ್ನ ಅರ್ಥ ಮಾಡ್ಕೋಬೇಕು. ಯಾರಿಗಾದ್ರೂ ಬಿಸ್ನೆಸ್ ಮಾಡೋರು ಬಿಸ್ನೆಸ್ ಬಂದ್ರಂದ್ರೆ ಅವನಿಗೆ ಬಿಸ್ನೆಸ್ ಬಗ್ಗೆ ಮಿನಿಮಮ್ ಒಂದು 5,000 ಪ್ರಾಡಕ್ಟ್ ತಗೊಳ್ಳೇಬೇಕವ. ಇಲ್ಲ ಅಂದ್ರೆ ಯು ಶುಡ್ ನಾಟ್ ಜಾಯಿನ್ ಫಾರ್ ಬಿಸ್ನೆಸ್. ಈಸ್ ಓನ್ಲಿ ಎ ಕನ್ಸ್ಯೂಮರ್ಗೆ ಆ ಲಿಂಕಲ್ಲಿ ಇಟ್ಬಿಡಿ ಅವನಿಗೆ, ಕನ್ಸ್ಯೂಮರ್ ಅಂತ. ಯಾಕೆಂದ್ರೆ ಬಿಸ್ನೆಸ್ ಅಂದ್ರೆ ಮೇಲೆ ಒಂದು ಅಂಗಡಿ ಅಂದ್ರೆ ಇಷ್ಟು ಬಿಸ್ನೆಸ್ ಆಗಲಿ ಅಲ್ಲೂ ನಿಮ್ಗೆ ವರ್ಕೌಟ್ ಆಗೋದಿಲ್ಲ. DXN ಅಲ್ಲಿ ನಿಮ್ಗೆ ಮಿನಿಮಮ್ ಒಂದು 5,000 ಬೋನಸ್ಸೇ ಬರುವುದಿಲ್ಲ ಅಲ್ಲ, ಮತ್ತೆ ಬಿಸ್ನೆಸ್ಗೆ ಯಾಕೆ ಜಾಯ್ನ್ ಆಗಿದಾರ ಅವ್ರು? ಇದನ್ನ ನೀವು ಸೀರಿಯಸ್ ಆಗಿ ತಗೋಬೇಕಾಗ್ತದೆ. ಬಿಸ್ನೆಸ್ ಅಂದ್ರೆ ಮಿನಿಮಮ್ ಪಾಯಿಂಟ್ 1000 ಪಾಯಿಂಟ್ಸ್ ಹಾಕ್ಬೇಕೆ. ಇಲ್ಲಾಂದ್ರೆ ಬೋನಸ್ ಎಲ್ಲಿ ಬರುತ್ತೆ? ಅವ್ನು ಬಿಸ್ನೆಸ್ ಜಾಯ್ನ್ ಆಗಿ ಏನು ಪ್ರಯೋಜನ ಆಯ್ತು? ನಾವೇ ಅವನಿಗೆ
ಏನೋ ಒಂದು ಬಿಸ್ನೆಸ್ ರಾಂಗ್ ಐಡಿಯಾ ಕೊಟ್ಟಾಗಾಯ್ತು. ಇದನ್ನ ಡಿಸ್ಟ್ರಿಬ್ಯೂಟರ್ ಕರೆಕ್ಟ್ ಅಂಡರ್ಸ್ಟ್ಯಾಂಡ್ ಮಾಡಿ, ಇಫ್ ಇಟ್ ಈಸ್ ಫಾರ್ ಬಿಸ್ನೆಸ್, ಟಾಕ್ ಅಬೌಟ್ ಬಿಸ್ನೆಸ್ ಪ್ಲಾನ್. ಕಂಪನಿಯವರು ಕ್ಲಿಯರ್ ಕಟ್ ಕೊಟ್ಟಿದ್ದಾರೆ. ನಾನೀಗ ಜನರಿಗೆ ಇಲ್ಲಿ ಇಲ್ಲಿ ಬಂದವರಿಗೆ ಈಗ 4 ಕ್ವಶನ್ ಕೇಳಿದ್ರೆ ಬಿಸ್ನೆಸ್ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ. ಡೆವಲಪ್ಮೆಂಟ್ ಬೋನಸ್ ಅಂದ್ರೆ ಗೊತ್ತಿಲ್ಲ, ಲೀಡರ್ಶಿಪ್ ಬೋನಸ್ ಅಂದ್ರೆ ಗೊತ್ತಿಲ್ಲ, ಪ್ರತಿ ವರ್ಷ ಫಾರಿನ್ ಟ್ರಿಪ್ಪಿಗೆ ಹೋಗೋದು ಹೇಗಂತ ಗೊತ್ತಿಲ್ಲ, ಪ್ರತಿ ಕಂಪನಿ 15,000 ಫ್ರೀ ಕೊಡ್ತದೆ ಯಾಕಂತ ಗೊತ್ತಿಲ್ಲ, 1,20,000 ಕಂಪನಿ ಕೊಡ್ತದೆ ಅದು ಯಾಕೆ ಕೊಡ್ತದೆ ಅಂತ ಗೊತ್ತಿಲ್ಲ. ನಿಮಗೆ ಪ್ರತಿ ತಿಂಗಳು ಡೈಮಂಡ್ ಆದ ನಂತರ ಪ್ರಾಫಿಟ್ ಶೇರಿಂಗ್ ಬರ್ತದೆ, ಎಲ್ಲಿದೆ ಅದನ್ನ ಡೀಟೇಲ್ ಎಲ್ಲಿದೆ ಅಂತ ಗೊತ್ತಿಲ್ಲ. ಮತ್ತೆ ಏನು DXN ಬಿಸ್ನೆಸ್ ಮಾಡೋದು? ಯು ಮಸ್ಟ್ ನೋ ವೆರಿ ವೆಲ್ ಪ್ಲಾನ್. ಟಾಕ್ ಅಬೌಟ್ ದ ಬಿಸ್ನೆಸ್ ಪ್ಲಾನ್. ಇಫ್ ಇಟ್ ಈಸ್ ಫಾರ್ ಬಿಸ್ನೆಸ್, ಬಿಸ್ನೆಸ್ ಅನ್ನ ಬಿಸ್ನೆಸ್ಸೇ ಮಾತಾಡಬೇಕು. ಬಿಸ್ನೆಸ್ ಬಿಟ್ಟು ನೀವು ಬೇರೆ ಮಾತಾಡಿದ್ರೆ ಅವನ್ನ ನಿಮ್ಮ ಹತ್ರ ಬರುವುದಿಲ್ಲ. ನೀವು ಎಣ್ಸ್ಕೊಳ್ಳೋದು ಸ್ಲೋ ಆಗಿ ಬರ್ತದೆ, ಯಾವಾಗಲೂ ಬರುತ್ತೆ. ನಮ್ಗಿದು 25 ವರ್ಷ ಎಕ್ಸ್ಪೀರಿಯನ್ಸ್ ನಿಮ್ಗೆ ಹೇಳ್ತಾ ಇರೋದು. ಜನ ನೋಡಿ, ನಿಮ್ಗೆ ವೆರಿ ಸಿಂಪಲ್ ಹೇಳ್ತೀರಿ. ಒಬ್ಬ ಸಂಗೀತ ಇಂಟ್ರೆಸ್ಟ್ ಅವ್ರು ಸಂಗೀತಕ್ಕೋಸ್ಕರ ಬರ್ತಾರೆ ಹೊರತು ಅವರೇನು ಭರತನಾಟ್ಯ ಕಲಿಯಕ್ಕೆ ಬರೋದಿಲ್ಲ ಇಲ್ಲಿ. ಅಥವಾ ನಿಮ್ಗೆ ಇಲ್ಲಿ ರನ್ನಿಂಗ್ ರೇಸ್ ಇದೆ ಆಟ ಆಡೋ ಅದಕ್ಕೆ ಬರೋದಿಲ್ಲ. ಅವರ ಏನು ಇಂಟೆನ್ಷನ್ ಇದೆ ಅದು ಮಾತ್ರ ಬರ್ತಾರೆ. ಹೆಲ್ತಿಗೆ ಬರ್ತಾರೆ ಅಥವಾ ಕಾಯಿಲೆಗೆ ಬರ್ತಾರೆ, ಅವರು ಅದಕ್ಕೆ ಮಾತ್ರ. ಅವರಿಗೆ ಬಿಸ್ನೆಸ್ ಇಸ್ ನಾಟ್ ಇಂಟ್ರೆಸ್ಟೆಡ್. ಅವರ ಪ್ರಾಬ್ಲಮ್ ಸಾಲ್ವ್, ಅವ್ರಿಗೆ ಬಿಸ್ನೆಸ್ ಬೇಕಾದಷ್ಟು ಇದೆ. ನಾವೇನ್ ಮಾಡ್ತೀವಿ, ಅವರನ್ನ ಎಳೆದು ತರ್ತೀವಿ. ನಿಮ್ಮ ಟೈಮ್ ತುಂಬಾ ವೇಸ್ಟ್. ಇಫ್ ಇಟ್ ಈಸ್ ಫಾರ್ ಬಿಸ್ನೆಸ್, ಟಾಕ್ ಅಬೌಟ್ ಬಿಸ್ನೆಸ್ ಪ್ಲಾನ್ ಮಾತ್ರ. DXN ಅಲ್ಲಿ ಏನಾಗ್ತದೆ, ಮ್ಯಾಕ್ಸಿಮಮ್ ಜನ ಬರ್ತಾರೆ ಯಾಕೆ? ಹೆಲ್ತಿಗೋಸ್ಕರ, ಕಾಯಿಲೆಗೋಸ್ಕರ ಬರ್ತಾರೆ. ಬಿಸ್ನೆಸ್ಗೆ ಬರೋದಿಲ್ಲ ಅವ್ರು. ನಾವೇನಿದೆ ಅವ್ರ ಬಿಸ್ನೆಸ್ಗೆ ಬಂದಿದೆ ಅಂತ ನಾವು ಎಣಿಸ್ಕೊಳ್ತೀವಿ ಅಷ್ಟೇ. ಇಲ್ಲೇ ನಾವು ಸೋತೋಗಿದ್ವಿ. ಯಾವಾಗ ನೀವು ಬಿಸ್ನೆಸ್ ಬಗ್ಗೆ ಮಾತಾಡ್ತೀರಿ ಆವಾಗ ಜನ ಬಿಸ್ನೆಸ್ಗೆ ಬರ್ತಾರೆ. ನೋಡಿ ಬೇಕಾದ್ರೆ ನೀವು ಪಿಕ್ಚರ್ ಬಗ್ಗೆ ಮಾತಾಡಿ ನೋಡಿ, ಜನ ಪಿಕ್ಚರ್ಗೆ ಬಗ್ಗೆ ಮಾತಾಡ್ತಾರೆ. ಬಿಗ್ ಬಾಸ್ ಬಗ್ಗೆ ಮಾತಾಡಿ, ಜನ ಬಿಗ್ ಬಾಸ್ ಬಗ್ಗೆ ಮಾತಾಡ್ತಾರೆ. ಯಾರು ಇಂಟ್ರೆಸ್ಟ್ ಇದೆ ಅವ್ರು ಮಾತಾಡ್ತಾರೆ. ಜಸ್ಟ್ ಮೋದಿ ಬಗ್ಗೆ ಮೋದಿ ಬಗ್ಗೆ ಮಾತಾಡ, ಅದು ನಮ್ಮ ಸಿದ್ದರಾಮಯ್ಯನ ಬಗ್ಗೆ ಅವರು ಸಿದ್ದರಾಮಯ್ಯ ಬಗ್ಗೆ ಮಾತಾಡ್ತಾರೆ. ಅವ್ರಿಗೆ ಇಂಟ್ರೆಸ್ಟ್ ಇದ್ರೆ ಮಾತಾಡ, ಅದು ಮಾತ್ರ ತಿಳ್ಕೊಳ್ಳಿ. ಯಾವಾಗ ನಾವೆಲ್ಲಿ ಮಿಸ್ಟೇಕ್ ಇದೆ ನೋಡಿ, ಇದು ಕರೆಕ್ಟ್ ಇದೆ. ಇಫ್ ಇಟ್ ಈಸ್ ಫಾರ್ ಬಿಸ್ನೆಸ್, ಟಾಕ್ ಅಬೌಟ್ ಓನ್ಲಿ ಎ ಬಿಸ್ನೆಸ್ ಪ್ಲಾನ್, ನಾಟ್ ಪ್ರಾಡಕ್ಟ್. ಪ್ರಾಡಕ್ಟ್ ಇಸ್ ಸೆಕೆಂಡರಿ ಫಾರ್ ದೆಮ್. ದುಡ್ಡು ಬರ್ತದಂದ್ರೆ ಪ್ರಾಡಕ್ಟ್ ಅನ್ನ ಮೂವ್ಮೆಂಟ್ ಮಾಡ್ತಾರ ಅವರು. ದೇ ನೋಸ್. ಯಾಕೆಂದ್ರೆ ಡ್ರೀಮ್ ಇದೆ ಅಲ್ಲ, ಅದು ಡ್ರೈವ್ ಮಾಡೇ ಮಾಡ್ತದೆ. ನಾವು ಬಿಸ್ನೆಸ್ ಅಲ್ಲಿ ಅವರಿಗೆ ಯಾವ ರೀತಿ ದುಡ್ಡು ಬರ್ತದೆ ಅಂತ 1,000, 2,000, 3,000, 5,000, 10,000 ದಟ್ ಲೆಫ್ಟ್ ಟು ದೇಮ್. ಇದನ್ನ ನಾವು ಕ್ಲಾರಿಟಿ ಮಾಡ್ಬೇಕು. ನಾವು ಯಾವ್ದು ಹೆಲ್ತಿಗೆ ಹೇಳ್ತೇವೆ, ಕಾಯಿಲೆಗೆ ಬರ್ತಾರೆ, ಅವ್ರನ್ನೆಲ್ಲ ತಂದು ಬಿಸ್ನೆಸ್ ಮಾಡಿದ್ರೆ ನಿಮ್ ಕೂದಲು ನಮ್ಮ ಹಾಗೆ ಹಣ್ಣಾದ್ರ ನಂತರ ನೀವು ಕ್ರೌನ್ ಡೈಮಂಡ್ ಆಗುದಿಲ್ಲ. ಬೇಕಾದ್ರೆ ನೀವು ಬರ್ಕೊಡ್ತೀವಿ. ವಾಟ್ ಕನ್ಸ್ಯೂಸ್ ಅಂಡ್ ಬಿಲೀವ್ಸ್ ಇಸ್ ಸೈಂಟಿಫಿಕಲಿ ಅಪ್ರೂವ್ಡ್. ಯಾವ್ದು ಬೇಕು ಅದು ಮಾತ್ರ ಅವರಿಗೆ ನಾವು ತಿಳಿಸ್ಬೇಕಾಗತ್ತೆ. ಟಾಕ್ ಅಬೌಟ್ ದ ಇನ್ಕಮ್ ಅಂಡ್ ಡ್ರೀಮ್. ಯಾವ್ದು ಬಗ್ಗೆ ಎಷ್ಟು ಜನ ಮಾತಾಡಿದ್ರಿ? ಡ್ರೀಮ್ ಬಗ್ಗೆ. ಎಷ್ಟು ಜನ ಮಾತಾಡಿದ್ರಿ ನಿಮ್ಮ ಇನ್ಕಮ್ ಬಗ್ಗೆ? ಇನ್ಕಮ್ ತೋರಿಸ್ಬೇಕಾದ್ರೆ. ಐ ವಾಸ್ ಇನ್ ಅನ್ ಅಮೆರಿಕನ್ ಕಂಪನಿ 99, 2000, 2001. 1,34,342 ಇವತ್ತು ನೆನಪಿದೆ. ಈ ಫಿಗರ್ ಅನ್ನ ಬೋರ್ಡ್ ಅಲ್ಲಿ ಪ್ಲಾನ್ ಮಾಡ್ತಿದೀವಿ ನಾವು ಫಸ್ಟಿಗೆ. ಅದನ್ನ ದೊಡ್ಡದಾಗಿ ಬೆಳೀತಾ ಇತ್ತು, ದೊಡ್ಡದಾಗಿ. ನಿಮ್ಗೆ ಇಷ್ಟು ಹಣ ಇದರಲ್ಲಿ ಬರ್ತದೆ ಈ ಪ್ಲಾನ್ ಪ್ರಕಾರ ಹೋದ್ರೆ ಅಂತ ನಮ್ಗೆ ಆ ಕಂಪನಿ ಹೇಳ್ತಾ ಇದ್ದು, ಆ ಸಿಸ್ಟಮ್ ಹೇಳ್ತಾ ಇದ್ದು, ಈ ಅಕ್ಷರವನ್ನು ದೊಡ್ಡದಾಗಿ ಬರೀರಿ ಅಂತ. ಲಾಸ್ಟಿಗೆ ಫಿಗರ್ ಇಲ್ಲಿ ನೋಡಿ, ಅದನ್ನೇ ಟಾಕ್ ಅಬೌಟ್ ದ ಇನ್ಕಮ್ ಅಂಡ್ ಡ್ರೀಮ್. ಅವ್ರಿಗೆ ತಲೆ ಇಲ್ಲ ಅಂತಾರ? ಅವ್ರಿಗೆ ಎಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಇದೆ ಅವರಿಗೆ. ಹ್ಯೂಮನ್ ಸೈಕಾಲಜಿಯನ್ನು ಅಂಡರ್ಸ್ಟ್ಯಾಂಡ್ ಮಾಡಿದ್ದಾರೆ. ಒಂದು ನೀವು 5 ರೂಪಾಯಿ ಕಾಯಿನ್ ಕೆಳಗೆ ಹಾಕಿ ಒಂದು 10 ಜನ 20 ಜನ ಕೂತ್ಕೊಂಡಿದಾರಲ್ಲ, ಒಂದು 5 ರೂಪಾಯಿ ಕಾಯಿನ್ ಎದ್ದು ಕೆಳಗೆ ಬೀಳ್ತದೆ, ಏನಾಗ್ತದೆ? ಎಲ್ಲರೂ ಟಣ್ ಅಂತದೆ, ನಂದು ಕಾಯಿನ ಅಂತ. ಯಾರ್ದೋ ಕಾಯಿನ್ ಬಿದ್ದಿರೋದು, ಇದು ನಂದೇ ಇರ್ಬೋದಾ ಕಾಯಿನ್ ಅಂತ. ಅಷ್ಟರ ಮಟ್ಟಿಗೆ ಅಲರ್ಟ್ ಇರ್ತಾರಂತೆ ಹಣಕ್ಕೆ. ನಾವು ಅದನ್ನೇ ಜನರಿಗೆ ಹೇಳೋದಿಲ್ಲ. ಎಷ್ಟು ಜನರಿಗೆ ಗೊತ್ತಿದೆ DXN ಪ್ಲಾನ್ ಅಲ್ಲಿ ಎಷ್ಟು ಹಣ ಬರ್ತದೆ ಅಂತ? ಕರೆಕ್ಟ್ ಆಗಿ ನಮ್ಮ ಪ್ಲಾನ್ ಇದೆಯಲ್ಲ, ಆ ಪ್ಲಾನ್ ಪ್ರಕಾರ ಹೋದ್ರೆ 6 ಹಾಕಿ 6ರಲ್ಲಿ 36 ಮಾಡಿ ಕ್ರೌನ್ ಡೈಮಂಡ್ ಎಷ್ಟು ಹಣ ಬರ್ತದೆ, ಎಷ್ಟು ಗೊತ್ತು? ಟಾಕ್ ಅಬೌಟ್ ದ ಇನ್ಕಮ್ ಅಂಡ್ ಡ್ರೀಮ್, ದೆನ್ ಹಣ ಬರ್ತದೆ.
ಯಾಕೆ ನಿಮ್ಗೆ ಆ ಬಿಹಾರ ಅವರಿಗೆ ಹಣ ಯಾಕೆ ಅವ್ರು ಎಲ್ಲಾದ್ರೂ ನೋಡಿದ್ರೆ ಮೀಟಿಂಗಲ್ಲಿ ಕಾಯಿಲೆ ಬಗ್ಗೆ ಮಾತಾಡ್ತಾರ ಅವ್ರು? ನೋಡಿ, ನೀವು ಜಸ್ಟ್ ಟ್ರೈ ಮಾಡಿ. ಕಾಯಿಲೆ ಬಗ್ಗೆ ಮಾತಾಡಿದ್ರು ಕೂಡ ಅವನು ಸ್ಟಾಪ್ ಮೈಕ್ ಹಿಡ್ಕೊಂಡ್ಬಿಡ್ತಾನೆ. ದುಡ್ಡು ಬಗ್ಗೆ ಮಾತಾಡ್ದು, ಹಿಂಗೆ ಎಷ್ಟು ದುಡ್ಡು ಬಂದಿದೆ ಅದ್ರ ಮಾತಾಡ್ಬಿಡ್ತಾನೆ ಅವ್ನು. ನಾವಿಲ್ಲಿ ಥಿಂಕ್ ಮಾಡೋದು ಏನಂದ್ರೆ, ಜನ ದುಡ್ಡು ಬಗ್ಗೆ ಹೇಳಿದ್ರೆ ಇಲ್ಲಿ ಬರುವುದಿಲ್ಲ ಅಂತ ನಮ್ಮ ತಲೆಯಲ್ಲಿ ಇರ್ತದೆ. ದಟ್ ಈಸ್ ಅವರ್ ಮಿಸ್ಟೇಕ್. ವಾಟ್ ಪೀಪಲ್ ಮಿಸ್ಟೇಕ್ ಅಲ್ಲ ಅದು. ನಾವು ಏನು ಮಾಡಿರ್ತೀವಿ, ಕಾಯಿಲೆ ಬಗ್ಗೆ ಮಾತಾಡ್ತೀವಲ್ಲ, ಆ ಕಾಯಿಲೆ ಅವರು ಬಂದಿರ್ತಾರೆ. ಅದು ಆ ಕ್ಯಾಟಗರಿಯೇ ಬೇರೆ, ಬಿಸ್ನೆಸ್ ಕ್ಯಾಟಗರಿಯೇ ಬೇರೆ. ನಾವು ಕರೆಕ್ಟಾಗಿ ಫೈಂಡ್ ಔಟ್ ಮಾಡಬೇಕು. ಆಸ್ ಎ ಡಿಸ್ಟ್ರಿಬ್ಯೂಟರ್ ನಮ್ಗೆ ಇದು ಗೊತ್ತಿರಬೇಕು. ಟಾಕ್ ಅಬೌಟ್ ದ ಇನ್ಕಮ್ ಆ್ಯಂಡ್ ಡ್ರೀಮ್ ಬಗ್ಗೆ ಮಾತಾಡ್ಬೇಕು ನೀವು ಜನರಿಗೆ. ಯಾವ ಗಾಡಿ ನೆಕ್ಸ್ಟ್, ಯಾವ ಗಾಡಿ ತಗೋಬೇಕಂತಿದ್ರಿ? ಇಲ್ಲರಿ, ಈ ಗಾಡಿ ಇದೆ, ಸಾಲ ಇದೆ, ಇನ್ನು ಮಾರುತಿ ಓಮ್ನಿ ಇದೆ, ಸಾಲ ಇನ್ನೂ ಇದೆ, ಏನು ದೊಡ್ಡ ಗಾಡಿ ಎಲ್ಲಿ ತಗೊಳ್ಳೋದು? ವೈ ಯು ಆರ್ ವರಿಂಗ್? ಐ ಆಮ್ ಹ್ಯಾವಿಂಗ್ ಎ ಪ್ಲ್ಯಾನ್. ನೀವು ಹೇಳ್ಬೇಕವ್ರೆ, ನನ್ನ ಹತ್ರ ಒಂದು ಒಳ್ಳೆ ಪ್ಲ್ಯಾನ್ ಇದೆ ನೋಡಿ, ಈ ಸಾಲ ಎಲ್ಲ ತೀರಿಸ್ಬೋದು, ಹೊಸ ಗಾಡಿ ತಗೋಬೋದು. ಎಷ್ಟು ಜನ, ಕಮ್ಮಿ ಅಂತ ಹೇಳಿದ್ರೆ ಬಿಹಾರಲ್ಲಿ 2,000 ಜನ ಗಾಡಿ ತಗೊಂಡಿದ್ದಾರೆ. ಕರ್ನಾಟಕದಲ್ಲಿ DXN ಗಾಡಿ ಎಷ್ಟು ತಗೊಂಡಿದ್ದಾರೆ ಗೊತ್ತಿಲ್ಲ ನನಗೆ. ಯಾಕೆಂದ್ರೆ ಜನ ಅಲ್ಲಿ ಅವರು ಇನ್ಕಮ್ ಶೀಟ್ ಅನ್ನ ತೋರಿಸ್ತಾರೆ. ತನಗೆ ಈ ತಿಂಗಳಲ್ಲಿ ಇಷ್ಟು ಬಂದಿದೆ ನೋಡಿ. ಅವ್ರದ್ದು ಬೇಕಾದ್ರೆ ನಿಮ್ಗೆ ಕಳಿಸ್ತೀನಿ ವಿಡಿಯೋ. ಎಷ್ಟು ಜನ ಮಾತಾಡಿದ್ರೆ ನನಗೆ ಈ ತಿಂಗಳಲ್ಲಿ ಇಷ್ಟು ಬಂದಿದೆ, ಈ ತಿಂಗಳಲ್ಲಿ ಇಷ್ಟು ಬಂದಿದೆ. ಅದೇ ಡುಪ್ಲಿಕೇಶನ್. ಗಾಡಿದು ರ್ಯಾಲಿ ಮಾಡಿದ್ದಾರೆ, ಗಾಡಿ ರ್ಯಾಲೀಸ್. ಒಂದ್ಸಲ ಗಾಡಿ ನಿಮಗೆ ಒಂದು 500 ಗಾಡಿ ರ್ಯಾಲಿ ಮಾಡಿದ್ದಾರೆ. ಗಾಡಿ ಸೋರ್ಸೇಜ್ ಜನ ಗಾಡಿ ತಗೊಳ್ಳೋರು ಬಂದ್ಬಿಡ್ತಾರೆ, ಕಾರ್ ತಗೊಳ್ಳೋರು ಬಂದ್ಬಿಡ್ತಾರೆ. ಸ್ಕೂಟಿದು ಒಂದು ರ್ಯಾಲಿ ಮಾಡಿದ್ದಾರೆ, ಸ್ಕೂಟಿ ತಗೊಳ್ಳೋರು ಬಂದು. ಸಿಂಪಲ್ ಹ್ಯೂಮನ್ ಸೈಕಾಲಜಿ ಅಬೌಟ್ ದ ಇನ್ಕಮ್ ಆ್ಯಂಡ್ ಡ್ರೀಮ್ ಬಗ್ಗೆ ಎಚ್ಚರ ಮಾಡ್ಬೇಕು ನಮಗೆ. ಸಾಲ ಎಲ್ಲ ತೀರಿಸ್ಬೇಕಾ ನಿಮ್ಮ ಡ್ರೀಮ್? ಅಥವಾ ನೀವು ಸೋಷಿಯಲ್ ವರ್ಕ್ ಮಾಡ್ಲಿಕ್ಕಿದ್ದೀರಾ? ಅಥವಾ ಯಾವ ಗಾಡಿ ತಗೋಬೇಕು ನಿಮಗೆ? ಎಷ್ಟು ಬಂಗಾರ ತಗೋಬೇಕು? ಡ್ರೆಸ್ ಎಷ್ಟು ಇಡಬೇಕು? ನೀವು ಶಾಪಿಂಗ್ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಉಂಟಾ? ದಿಸ್ ಯು ಆಸ್ಕ್ ಕ್ವಶನ್. ಅದರ ಬಗ್ಗೆ ಮಾತಾಡಿ, ಪ್ಲಾನ್ ತೋರಿಸಿ. ಶೋ ದ ರಿಯಾಲಿಟಿ ಇಂಪಾರ್ಟೆಂಟ್. ನಿಮಗೆ ಸ್ಟಾರ್ಟಿಂಗಲ್ಲಿ 100 ರೂಪಾಯಿ ಬಂದರೆ 100 ರೂಪಾಯಿನೇ ತೋರಿಸಿ. ನೀವು ರಿಯಾಲಿಟಿ ತೋರಿಸಿ. ಕನ್ಫರ್ಮ್ ಆಗ್ಬೇಕು, ಬರ್ತದ ಇಲ್ಲ, 10ನೇ ತಾರೀಕು ಬರ್ತದ ಇಲ್ಲ, ಕನ್ಫರ್ಮ್ ಆಗ್ಬೇಕು. ದಾಟ್ ಇಸ್, ನೀವು ಹೇಳಿ ಕಂಟಿನ್ಯೂಯಸ್ ಆಗಿ. ಎಷ್ಟು ವರ್ಷದ ಇದ್ದೀರಿ? ನಿಮಗೆ ಬೇಕಾದ್ರೆ ನನ್ನ ಹತ್ರ ಶೀಟ್ ಇದೆ, ಬೋನಸ್ ಶೀಟ್, ಅದಕ್ಕೆ ತೆಗೆದು ಫೈಲ್ ಮಾಡಿ ಇಡಬೇಕು. ಅದನ್ನು ನೀವು ತೋರಿಸ್ಬೇಕು ಅವ್ರಿಗೆ. ನೋಡಿ, 1 ವರ್ಷದಲ್ಲೇ ಆಯ್ತು ಅಂತ. 1 ವರ್ಷದ್ದು ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್, ಪ್ರತಿ ತಿಂಗಳು ನೋಡಿ 10ನೇ ತಾರೀಕು 11ನೇ ತಾರೀಕು ನನಗೆ ಬಂದಿದೆ. ಅವರಿಗೆ ನಂಬಿಕೆ ಬಂತು, ಇದು ಗ್ಯಾರಂಟಿ ಆಯಿತು ಅಂತ. ಬಿಸ್ನೆಸ್ ಮ್ಯಾನ್ ಬಿಸ್ನೆಸ್ ಆಗೇ ಥಿಂಕ್ ಮಾಡ್ತಾರೆ. ಓ, ಕಂಪನಿ ಗ್ಯಾರಂಟಿ ಇದೆ. ನೆಕ್ಸ್ಟ್ ನೀವು ಎಷ್ಟು ಪ್ಲ್ಯಾನ್ ಕೊಟ್ಟಿದೆ ಅವ್ನು ನೋಡ್ತಾನೆ. ಪ್ಲ್ಯಾನ್ ಬಿಸ್ನೆಸ್ ಅಂದರೆ ಯಾವಾಗಲೂ ಹಾಗೆ ಅಲ್ಲ, ಬಿಸ್ನೆಸ್ ಅಂತ ಹೇಳ್ತಾರೆ, ಎಷ್ಟು ಮಾಡಿದರೆ ಅಷ್ಟು ಬರ್ತದೆ ಅಂತ. ಸೊ ಅದರಿಂದ ಶೋ ದ ರಿಯಾಲಿಟಿ. ನಾವೇನು ಮಾಡ್ತೀವಿ, ರಿಯಾಲಿಟಿ ಹೇಳಲಿಕ್ಕೆ ಹೋಗೋದಿಲ್ಲ, ಸುಮ್ಮನೆ ಬಿಡ್ತಾರೋರು. ಹಳಿ ಇಲ್ದದ ರೈಲ್ ಅಂತ ಹೇಳ್ತೀವಲ್ಲ, ಹಳಿ ಇಲ್ದದೆ ರೈಲ್ ಹೋಗೋದಿಲ್ಲ, ಬಟ್ ಇಲ್ಲಿ ಬಾಯಲ್ಲಿ ಹೋಗ್ತದೆ. ಎಷ್ಟು ತುಂಬ ದೊಡ್ಡ ರೈಲ್ ಬಿಡ್ತೀವಿ ನಾವು. ಸೊ ಶೋ ದ ರಿಯಾಲಿಟಿ. ಪ್ರೆಸೆಂಟ್ ಆ್ಯಂಡ್ ಆಲ್ಟರ್ನೇಟಿವ್ ಡಿಸ್ಟ್ರಿಬ್ಯೂಟ್ ಇಂಡಸ್ಟ್ರಿ, ಇದ್ರ ಬಗ್ಗೆನೂ ಮಾತಾಡೋದಿಲ್ಲ ನಾವು. ಆಲ್ಟರ್ನೇಟಿವ್ ಕನ್ವೆನ್ಷನ್ ಮಾರ್ಕೆಟ್ ಆ್ಯಂಡ್ ನೆಟ್ವರ್ಕ್ ಮಾರ್ಕೆಟಿಂಗ್, ಡೈರೆಕ್ಟ್ ಮಾರ್ಕೆಟಿಂಗ್, ಆಲ್ಟರ್ನೇಟಿವ್ ಇಂಡಸ್ಟ್ರಿ. ಇದು ಕನ್ವೆನ್ಷನ್ ಮಾರ್ಕೆಟ್ ಅಲ್ಲ. ರೀಟೇಲರು, ಹೋಲ್ಸೇಲರು, ಡಿಸ್ಟ್ರಿಬ್ಯೂಟರು, ಸೇಲ್ಸ್ ಮ್ಯಾನು, ಮ್ಯಾನೇಜರು, ಏರಿಯಾ ಮ್ಯಾನೇಜರು ಯಾರಿಲ್ಲ ಇದ್ರಲ್ಲಿ. ನೋ. ಬೈ ದ ಕನ್ಸ್ಯೂಮರ್, ಟು ದ ಕನ್ಸ್ಯೂಮರ್, ಆಫ್ ದ ಕನ್ಸ್ಯೂಮರ್. ಗ್ರಾಹಕರಿಂದ ಗ್ರಾಹಕರಿಗಾಗಿ, ಗ್ರಾಹಕರಿಗೋಸ್ಕರ ನಡೆಯುವಂಥ ವ್ಯಾಪಾರವೇ DXN ವ್ಯಾಪಾರ. ಪ್ರೆಸೆಂಟೇಷನ್ ಅಂಡ್ ಆಲ್ಟರ್ನೇಟಿವ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಇದು. ಕನ್ಸ್ಯೂಮರ್ ಇಸ್ ಕಿಂಗ್. ಈ ಇಂಡಸ್ಟ್ರಿಯಲ್ಲಿ ಗ್ರಾಹಕನೇ ರಾಜ. ಗ್ರಾಹಕನಾಗಿ ಅವನು ಸ್ಟಾರ್ ಆಗ್ತಾನೆ, ಅವನು ರೂಬಿ ಆಗ್ತಾನೆ, ಅವನು ಡೈಮಂಡ್ ಆಗ್ತಾನೆ, ಕ್ರೌನ್ ಡೈಮಂಡ್ ಆಗ್ತಾನೆ, ಕ್ರೌನ್ ಅಂಬಾಸಿಡರ್ ಆಗ್ತಾನೆ. ಫ್ರೀಡಮ್ ತಗೋಬಹುದು ಗ್ರಾಹಕ. ಇದರಲ್ಲಿ ಮಾತ್ರ ಸಾಧ್ಯ, ಈ ಇಂಡಸ್ಟ್ರಿಯಲ್ಲಿ ಮಾತ್ರ. ಅತಿ ಬಡವನು, ಕಡು ಬಡವನು ಕೂಡ ಆಗರ್ಭ ಶ್ರೀಮಂತರಾಗುವ ಒಂದೇ ಒಂದು ಇಂಡಸ್ಟ್ರಿ ಅಂದರೆ ದಟ್ ಈಸ್ ಡೈರೆಕ್ಟ್ ಮಾರ್ಕೆಟಿಂಗ್, ದಟ್ ಈಸ್ DXN ಇಂಡಸ್ಟ್ರಿ. ಇವತ್ತು ಎಷ್ಟು ಜನ ಬೇಕು ನಿಮಗೆ? ಅವನಿಗೆ ಸರಿಯಾಗಿ ಕೂರ್ಸ್ಬಿಟ್ಟು ಸರಿಯಾದ ಪ್ಲ್ಯಾನನ್ನು ಕೊಡೋದು ಕಲ್ತಿರ್ಬೇಕು. ನಾವು ಪ್ರಾಡಕ್ಟ್ ಇಟ್ಕೊಂಡು ನಿಮಗೆ BP ಇದೆಯಾ, ಶುಗರ್ ಇದೆಯಾ, ಅಸ್ತಮಕ್ಕಾಗ್ತದೆ, ಕಾಯಿಲೆಗಾಗ್ತದೆ, ಅದಕ್ಕಾಗ್ತದೆ, ಆಗುವುದಿಲ್ಲ ಅಂತ ನಾನು ಹೇಳೋದಿಲ್ಲ. ಬಟ್ ಏನು ನಿಮ್ಮ ತಲೆಯಲ್ಲಿದೆ ಅದೇ ನೀವು ಹೇಳ್ತಾ ಇದ್ದೀರಿ. ನೀವು ಸೇಲ್ಸ್ ಮ್ಯಾನ್, ಒಳ್ಳೆ ಎಕ್ಸ್ಪರ್ಟ್ ಸೇಲ್ಸ್ ಮ್ಯಾನ್ ಅಂತ ಹೇಳ್ಬೋದು.
ನಿನ್ನೆ ಒಂದು ಡೈಮಂಡ್ಗೆ ನಾನು ಅದನ್ನೇ ಹೇಳಿದೆ. ಹೊಸಪೇಟೆಯಿಂದ ಫೋನ್ ಮಾಡಿ ಹೇಳಿದ್ರು, ಡೈಮಂಡ್ ಆದ ನಂತರ ಅದ್ರ ಏನ್ರಿ ನೀವು ಡೈಮಂಡ್ ಆದ ನಂತರ ಇದನ್ನ ಯಾಕೆ ನನ್ನ ಹತ್ರ ಕೇಳ್ತೀರಿ? ನೀವು ಡೈಮಂಡ್ ಆಗಿದ್ದೀರಲ್ಲ, ನೀವೇ ಹೇಳ್ಬೋದಲ್ಲ. ಇದು ಸೇಲ್ಸ್ ಮ್ಯಾನ್ ಆಗಿರ್ತೀರಿ ನೀವು. ನೀವೇನಾದರೂ ಬಿಸ್ನೆಸ್ ಬಗ್ಗೆ ಮಾತಾಡಿದ್ರೆ, ಸರ್ ಇವ್ರಿಗೆ ನೋಡಿ ಇಂಥ ಒಂದು ಡ್ರೀಮ್ ಇದೆ, ಇವರು ಆದಷ್ಟು ಬೇಗ ನೆಕ್ಸ್ಟ್ ಇಯರಿಗೆ ಒಂದು ಮನೆ ಕಟ್ಟಬೇಕಂತಿದ್ದಾರೆ, ಅಥವಾ ನೆಕ್ಸ್ಟ್ ಇಯರಿಗೆ ಇವರು ಒಂದು ಗಾಡಿ ತಗೋಬೇಕಂತಿದ್ದಾರೆ, ಅಥವಾ ನೆಕ್ಸ್ಟ್ ಇಯರಿಗೆ ಫಾರಿನ್ ಟ್ರಿಪ್, ಅದಕ್ಕೆ ನಾವು ಓಕೆ. ಬಿಸ್ನೆಸ್ ಹೇಗೆ ಎಷ್ಟು ದೊಡ್ಡದಾಗಿ ಬೆಳೆಸ್ಬೋದು ಅಂತ ನಾನು ಹೇಳೋದು. ಸೊ ಇದನ್ನ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಇಂಟ್ರೊಡ್ಯೂಸ್ ದ ಡಿಸ್ಟ್ರಿಬ್ಯೂಷನ್ ಇಂಡಸ್ಟ್ರಿ ಬಗ್ಗೆ ನೀವು ಸರಿಯಾಗಿ ಮಾಹಿತಿ ಕೊಡಬೇಕು. ಇದು ಒಂದು ಡಿಸ್ಟ್ರಿಬ್ಯೂಷನ್ ಇಂಡಸ್ಟ್ರಿ. ನಮ್ಮ ಪ್ರಾಡಕ್ಟ್ ಟೀ ಇಸ್ ಎ ಡಿಸ್ಟ್ರಿಬ್ಯೂಷನ್, ಕಾಫಿ ಇಸ್ ಎ ಡಿಸ್ಟ್ರಿಬ್ಯೂಷನ್. ಎಷ್ಟು ಪ್ರಾಡಕ್ಟ್ ಇವತ್ತು ರಾಮ್ಲಾಲ್ ಪ್ಯಾರಿ ಒಂದು ಚಾ ಇದೆ, ಅವ ತಿಂಗಳಿಗೆ 5 ಲಕ್ಷ ಸೇಲ್ ಮಾಡ್ತಾನೆ. ನಮ್ಮ ಹತ್ರ ಚಾ ಒಂದು 5 ವೆರೈಟಿ ಇದೆ, ಟೀ ಕಾಫಿ ವೆರೈಟೀಸ್ ಎಷ್ಟಿದೆ, ಪೇಸ್ಟ್ ಇದೆ, ಸೋಪ್ ಇದೆ, ಶಾಂಪೂ ಇದೆ, ನಾವೆಷ್ಟು ಲಕ್ಷ ಸೇಲ್ ಮಾಡ್ತಾ ಇದ್ವಿ. ವಿ ಆರ್ ಇನ್ ದ ಡಿಸ್ಟ್ರಿಬ್ಯೂಷನ್ ಇಂಡಸ್ಟ್ರಿ. ಅಂದ್ರೆ ವಿತರಣಾ ವ್ಯವಸ್ಥೆಯಲ್ಲಿ ಇದ್ದೀವಿ ನಾವು. ಎಷ್ಟು ಜನರಿಗೆ ಇದನ್ನ ವಿತರಣೆ ಮಾಡ್ತೀವಿ, ಎಷ್ಟು ಜನರಿಗೆ ಇದು ಪ್ರಾಡಕ್ಟ್ ಅನ್ನ ಹೇಳ್ತೀವಿ, ಪೊಸಿಷನ್ ಮಾಡ್ತೀವಿ, ಅದರ ಮೇಲೆ ನಮ್ಮ ಬಿಸ್ನೆಸ್ ಹೊಂದ್ಕೊಂಡಿದೆ. ನಾವೇ ಬಿಸ್ನೆಸ್ ಮಾಡೋದಿಲ್ಲ, ಬೋನಸ್ ಎಲ್ಲಿಂದ ಬರ್ತದೆ? ನೀವು ಬಿಸ್ನೆಸ್ ಬಗ್ಗೆ ಮಾತಾಡ್ಬೇಕು. ಬಿಸ್ನೆಸ್ ಇಸ್ ವಿ ಆರ್ ಇನ್ ದ ಬಿಸ್ನೆಸ್. ಇವತ್ತು ನೋಡಿ ಹೊಸ ಹೊಸ ಬಿಸ್ನೆಸ್ ಎಷ್ಟು ಬರ್ತಾ ಇದೆ, ಹೊಸ ಹೊಸ ಪ್ರಾಡಕ್ಟ್ ಬರ್ತಾ ಇದೆ. ಈಗ ನೋಡಿ ಈಗ ನಮ್ದು ಶೇವಿಂಗ್ ಕ್ರೀಮ್ ಬರ್ತಾ ಇದೆ. ಎಂತ ಒಂದು ಶೇವಿಂಗ್ ಕ್ರೀಮ್, ಅದು ನಮಗೆ ಟರ್ಮರಿಕ್ ಬೇಸ್ ಶೇವಿಂಗ್ ಕ್ರೀಮ್. ಟರ್ಮರಿಕ್ ಸ್ಕಿನ್ನಿಗೂ ತುಂಬಾ ಏನ್ ಹೇಳ್ತಾರೆ, ಗಳಸ್ಯ ಕಂಠಸ್ಯ ನಂಟು ಗೊತ್ತುಂಟ ನಿಮಗೆ? ಟರ್ಮರಿಕ್ ಇಸ್ ವೆರಿ ಗುಡ್ ಫಾರ್ ಸ್ಕಿನ್. ಅದಕ್ಕಿಂತ ಬೇರೆ ಆಲ್ಟರ್ನೇಟಿವ್ ಪ್ರಾಡಕ್ಟೇ ಇಲ್ಲ ಸ್ಕಿನ್ನಿಗೆ, ಎಸ್ಪೆಷಲಿ ಸ್ಕಿನ್. ನೀವು ನೋಡ್ಬೋದು ಕೆಲವು ನಾನು ನೋಡಿದೆ, ಕೇರಳ ಜಾಸ್ತಿ ತಮಿಳ್ನಾಡು, ಅಲ್ಲಿಯ ಲೇಡೀಸ್ ಎಲ್ಲ ನೋಡಿ ಬೇಕಾದ್ರೆ, ಅವರು ಬೆಳಿಗ್ಗೆ ಇದೆಲ್ಲ ಮುಖ ತೊಳೆದ ನಂತರ ಟರ್ಮರಿಕ್ ಅನ್ನು ಹಚ್ಕೊಳ್ತಾರೆ. ಬಟ್ ನಮ್ಮ ಕಂಪನಿ ಈಗ ಟರ್ಮರಿಕ್ ಹಾಕಿದ ಒಂದು ಶೇವಿಂಗ್ ಕ್ರೀಮ್ ಅನ್ನ ತರ್ತಾ ಇದೆ. ಎಲ್ಲ ಹಚ್ಬಿಡೋದು ಮತ್ತೆ ಶೇವಿಂಗ್ ಮಾಡೋದು. ಎಂತ ಒಂದು ಡಿಫ್ರೆಂಟ್ ಪ್ರಾಡಕ್ಟ್ ಬರ್ತಾ ಇದೆ. ಶಿಲಾಜಿತ್ ಎಷ್ಟೋ ಕಂಪನಿ ಇದೆ. ನಾವು ಯಾವಾಗಲೂ ಹೇಳಿದೆ ಶಿಲಾಜಿತ್ ಒಂದು ತನ್ನಿ ಸಾರ್ ಅಂತ. ಈಗ ನೋಡಿ ಈ ತಿಂಗಳಲ್ಲಿ ಶಿಲಾಜಿತ್ ಲಾಂಚ್ ಆಗ್ತಾ ಇದೆ. ಯಾರಿಗೆಲ್ಲ ಸ್ಟ್ಯಾಮಿನಾ ಕಮ್ಮಿ ಇದೆ, ಶಿಲಾಜಿತ್ ಯೂಸ್ ಮಾಡಿ, ಎಂತ ಸ್ಟ್ಯಾಮಿನಾ ಬರ್ತದೆ ನೋಡಿ ಅದ್ರಲ್ಲಿ. ಆ ಪ್ರಾಡಕ್ಟ್ ಬರ್ತಾ ಇದೆ. ಇನ್ನು ಯಾರಿಗೆ ನಿಮಗೆ DXN ಶರ್ಟ್ ಬರ್ತಾ ಇದೆ ನೋಡಿ. ಇನ್ಮೇಲೆ ನೀವು DXN ಶರ್ಟ್ ಹಾಕೊಂಡು ಹೋಗ್ಬೋದು, ಯಾಕಂದ್ರೆ DXN ಎಂಬ್ಲಮ್ ಇರ್ತದೆ. DXN ಶರ್ಟ್, DXN ನಿಮಗೆ ಬನಿಯನ್ಸ್ ಲಾಂಚ್ ಆಗ್ತಾ ಇದೆ. DXN ಇಸ್ ಎ ಡಿಫ್ರೆಂಟ್ ಕಂಪನಿ. ಏನೇನು ಪ್ರಾಡಕ್ಟ್ ಅದೇ ಹೇಳಿದಲ್ಲ, ವಿತರಣಾ ಇಂಡಸ್ಟ್ರಿ. ನಾವು ವಿತರಣಾ ಇಂಡಸ್ಟ್ರಿಯಲ್ಲಿದ್ದೀವಿ. ಹೇಗೆ ಬೇಕಾದ್ರೆ ಪೊಸಿಷನ್ ಮಾಡಿ ಅದರ ಮೇಲೆ ಡಿಪೆಂಡ್ ಆಗಿದೆ. ಸೊ ಪ್ರೆಸೆಂಟ್ ಅಂಡ್ ಆಲ್ಟರ್ನೇಟಿವ್ ಅಂಡ್ ಡಿಸ್ಟ್ರಿಬ್ಯೂಷನ್ ಇಂಡಸ್ಟ್ರಿ ಬಗ್ಗೆ ನಾವು ಹೇಳಿದ್ರೆ, ಜನ ಇಷ್ಟೆಲ್ಲ ಪ್ರಾಡಕ್ಟ್ ಇದೆಯಾ, ಗ್ಯಾರಂಟಿ ಏಜೆನ್ಸಿ ತಗೊಂಡ್ಬಿಡ್ತಾರೋ? ಯಾವುದಿಲ್ಲ, ಎಲ್ಲ ಪ್ರಾಡಕ್ಟ್ ನಮ್ಮ ಹತ್ರ. ಸೊ ಅಡಿಗೆ ಮನೆಯಿಂದ ಹಿಡಿದು, ಟಾಯ್ಲೆಟ್ ಇಂದ ಹಿಡಿದು, ಆಮೇಲೆ ಕಾರ್ ವಾಶ್ ಇಂದ ಹಿಡಿದು, ಆಮೇಲೆ ಹೆಲ್ತ್ ಇಂದ ಹಿಡಿದು, ಎಷ್ಟು ವೆರೈಟೀಸ್ ಆಫ್ ಪ್ರಾಡಕ್ಟ್. ಡ್ರೆಸ್ಸಿಗೆ ಬಂದ್ಬಿಡ್ತೆ ಈಗ. ಇನ್ನು ಸ್ವಲ್ಪ ದಿವಸ ನೋಡಿ, ವೆಸಲ್ಸ್, ಅಡಿಗೆ ಮನೆಗೆ ನಿಮಗೆ ವೆಸಲ್ಸ್ಗಳು, ಪಾತ್ರೆಗಳು, ಅದು ಲಾಂಚ್ ಆಗ್ಲಿಕ್ಕಿದೆ ನೆಕ್ಸ್ಟ್ ಸೆಗ್ಮೆಂಟ್ ಅಲ್ಲಿ. ಆ ಪಾತ್ರೆಗಳಿಗೆ ಲೇಡೀಸ್ ಎಲ್ಲ ಅದಕ್ಕೆ ಕ್ರೇಜಿ ಇರ್ತಾರೋ, ಅವರಿಗೆಲ್ಲ ಬೇಕೇ ಬೇಕಲ್ಲ. ಆ ಸೆಗ್ಮೆಂಟ್ ಬರ್ತಾ ಇದೆ. ಆಮೇಲೆ ವಾಟರ್ ಫಿಲ್ಟರ್ ಸೆಗ್ಮೆಂಟ್ ಬರ್ತಾ ಇದೆ. ಅದೇ ಇಲ್ಲ, ಕಂಪನೀಸ್ ಇನ್ ಡಿಸ್ಟ್ರಿಬ್ಯೂಷನ್ ಇಂಡಸ್ಟ್ರಿಯಲ್ಲಿದೆ. ಯಾವ ಪ್ರಾಡಕ್ಟ್ ಕನ್ಸ್ಯೂಮರ್ ಆ ಪ್ರಾಡಕ್ಟ್ ಅನ್ನ ಕಂಪನಿ ಲಾಂಚ್ ಮಾಡ್ತಾ ಹೋಗ್ತಾ ಇರ್ತದೆ. ಆಸ್ ಎ ಡಿಸ್ಟ್ರಿಬ್ಯೂಟರ್ ನಾವು ಎಣಿಸ್ಬೇಕು ಯಾವ ಪ್ರಾಡಕ್ಟ್ ನಮ್ಮ ಊರಲ್ಲಿ ಜನರಿಗೆ ಇಂಟ್ರೆಸ್ಟ್ ಇದೆ. ಪೇಸ್ಟ್ ಇದ್ರೆ ಪೇಸ್ಟ್ ಇಂಟ್ರೆಸ್ಟ್ ನಮ್ಮೂರು, ಆ ಪೇಸ್ಟ್ ಬಗ್ಗೆ ಮಾತು. ಟೀ ಇಂಟ್ರೆಸ್ಟ್ ಟೀ ಬಗ್ಗೆ ಮಾತಾಡ. ಅಲ್ಲ, ಕಾಫಿ ಇಂಟ್ರೆಸ್ಟ್ ಯಾಕಷ್ಟೇ. ಒಬ್ಬ ನೇಪಾಳಿ ಬರೇ ಮಸಾಜ್ ಆಯಿಲ್ ಅಲ್ಲಿ ಡೈಮಂಡ್ ಆಗಿದ್ದಾನೆ. ಬರೇ ಮಸಾಜ್ ಆಯಿಲ್ ಡೈಮಂಡ್. ಎಷ್ಟು ಜನ ಇದ್ದಾರೆ. ಸೊ ಡಿಸ್ಟ್ರಿಬ್ಯೂಷನ್ ಇಂಡಸ್ಟ್ರಿ ಸಾರ್ ಇದು. ಎಲ್ಲಿ ಡಿಸ್ಟ್ರಿಬ್ಯೂಷನ್ ಅಂದ್ರೆ ನೀವು ವಿತರಣಾ ವ್ಯವಸ್ಥೆ. ಪ್ರತಿ ಒಂದು ಇಂಡಸ್ಟ್ರಿ, ಯಾವುದೇ ಸೂಜಿ ಇರಲಿ, ಹಪ್ಪಳ ಇರಲಿ, ಅಥವಾ ನಿಮ್ಮ ಮನೆಯಲ್ಲಿ ನೀವು ಏನು ತಯಾರು ಮಾಡಿ, ಚಟ್ನಿ ತಯಾರು ಮಾಡಿ, ಅದು ಎಲ್ಲಿ ಬರಬೇಕು? ಮಾರ್ಕೆಟಿಗೆ ಬರಲೇಬೇಕು. ಡಿಸ್ಟ್ರಿಬ್ಯೂಷನ್ ಇಂಡಸ್ಟ್ರಿ, ಹಣ ಇರುವುದು ಡಿಸ್ಟ್ರಿಬ್ಯೂಷನ್ ಇಂಡಸ್ಟ್ರಿಯಲ್ಲಿ ಎಷ್ಟು ಬೇಕಾದ್ರೆ ಹಣ ಮಾಡ್ಬೋದು ನೋಡಿ. ಸೊ ಆದ್ರಿಂದ ಡಿಸ್ಟ್ರಿಬ್ಯೂಷನ್ ಇಂಡಸ್ಟ್ರಿಯಲ್ಲಿ ನಾವಿದ್ದೀವಿ. ಇದರ ಬಗ್ಗೆ ಸರಿಯಾಗಿ ಮಾಹಿತಿ ಜನರಿಗೆ ಕಲಿಸ್ಬೇಕು. ಇಂಟ್ರೊಡ್ಯೂಸ್ ನೆಟ್ವರ್ಕ್ ಮಾರ್ಕೆಟಿಂಗ್.
ನೆಟ್ವರ್ಕ್ ಮಾರ್ಕೆಟಿಂಗ್ ಬಗ್ಗೆ ತುಂಬಾ ಜನರಿಗೆ ಗೊತ್ತಿಲ್ಲ. ಈ ಬುಕ್ ತಗೊಳ್ಳಿ ಅಂತ ನಾನು ಹೇಳ್ತಾನೆ ಇದ್ದೀನಿ. 50 ರೂಪಾಯಿಗೆ ಈ ಬುಕ್ ಸಿಗ್ತದೆ ನೋಡಿ. ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದ್ರೆ ಏನು ಅಂತ, ಲಿವರೇಜ್ ಅಂದ್ರೆ ಏನು, ಎಕ್ಸ್ಪೊನೆನ್ಷಿಯಲ್ ಗ್ರೋತ್ ಅಂದ್ರೆ ಏನು, ನೀವು 5 ವರ್ಷ ಮಾಡಿದ್ರೆ 50 ವರ್ಷ ಎಂಜಾಯ್ ಮಾಡೋದು ಹೇಗೆ, ಎಲ್ಲ ಈ ಬುಕ್ಕಲ್ಲಿದೆ. 50 ರೂಪಾಯಿ ಕನ್ನಡದಲ್ಲಿದೆ. ನೀವು ಇದನ್ನ ಇಟ್ಕೊಂಡು ಎಷ್ಟು ಬಿಸ್ನೆಸ್ ಮಾಡ್ಬೋದು. ಇದನ್ನು ಕೊಟ್ಟು ಬಿಸ್ನೆಸ್ ಮಾಡ್ಬೋದು ಗೊತ್ತಾ, ಈ ಬುಕ್ ಕೊಟ್ಟು ಬಿಸ್ನೆಸ್ ಮಾಡ್ಬೋದು. ವೆರಿ ಸಿಂಪಲ್ ಬುಕ್. ನೆಟ್ವರ್ಕ್ ಮಾರ್ಕೆಟಿಂಗ್ ಮತ್ತು ಆರ್ಥಿಕ ವಿಕಾಸ. ಸೊ ಜನ ಏನಾಗ್ತಾರೆ, ನೆಟ್ವರ್ಕ್ ಮಾರ್ಕೆಟಿಂಗ್ ಗೊತ್ತಿಲ್ಲ, ಕನ್ವೆನ್ಷನ್ ಟೈಪ್. ಈಗ ಕನ್ವೆನ್ಷನ್ ಟೈಪ್ ಅಲ್ಲಿ ಮಾಡ್ತಾ ಹೋಗ್ತಾ ಇರ್ತಾರೆ. ಅದಕ್ಕೂ ಇದಕ್ಕೂ ಆಪೋಸಿಟ್ ಇದೆ. ಇಲ್ಲಿ ನೆಟ್ವರ್ಕ್ ಇಂಡಸ್ಟ್ರಿ ಬಗ್ಗೆ ಗೊತ್ತಿರಬೇಕು, ನೆಟ್ವರ್ಕ್ ಮಾರ್ಕೆಟಿಂಗ್ ಹೇಗೆ ಹುಟ್ಟಿದೆ ಅಂತ ಗೊತ್ತಿರಬೇಕು, ಅದರ ಬಗ್ಗೆ ನಮಗೆ ನಾಲೆಡ್ಜ್ ಇರಬೇಕು. ಸೊ ಹಾಗಾಗಿ ನೆಟ್ವರ್ಕ್ ಇಂಡಸ್ಟ್ರಿ ಬಗ್ಗೆ ನೀವು ಕರೆಕ್ಟ್ ಆಗಿ ತಿಳ್ಕೊಬೇಕು. ಇಂಟ್ರೊಡ್ಯೂಸ್ DXN. DXN ನೆಕ್ಸ್ಟ್ ಇಂಟ್ರೊಡ್ಯೂಸ್ ಮಾಡಿ. DXN ಅಂದ್ರೆ ಏನು, DXN ಏನೇನು ಪ್ರಾಡಕ್ಟ್ ಇದೆ, ಕಂಪನಿಯಲ್ಲಿದೆ, ಎಷ್ಟಿದೆ, ಹೇಗಿದೆ, ಯಾವ ದೇಶದಲ್ಲಿದೆ, ಏನೇನು ಪ್ರಾಡಕ್ಟ್ ತರ್ತಾ ಇದೆ ಕಂಪನಿ, ಹೇಗೆ ಮಾರ್ಕೆಟಿಂಗ್, ಹೇಗೆ, ಅದೆಲ್ಲ ನೀವು ಇಂಟ್ರೊಡ್ಯೂಸ್ ಮಾಡಬೇಕು. ಲಾಸ್ಟ್ ನಿಮಗೆ ಶೋ ದ ಸೇಲಿಯಂಟ್ ಫೀಚರ್ಸ್ ಅಂಡ್ ಕಾನ್ಸೆಪ್ಟ್ ಆಫ್ ಪ್ಲಾನ್. ಸೇಲಿಯಂಟ್ ಫೀಚರ್ಸ್ ಅಂಡ್ ಕಾನ್ಸೆಪ್ಟ್ ಅಂದ್ರೆ ಏನು ಅಂತ ಯಾರಾದ್ರೂ ಹೇಳ್ಬೋದಾ? ವಾಟ್ ಈಸ್ ದ ಸೇಲಿಯಂಟ್ ಫೀಚರ್ಸ್ ಅಂಡ್ ಕಾನ್ಸೆಪ್ಟ್ ಆಫ್ ಅವರ್ ಪ್ಲಾನ್? ಅದರಲ್ಲಿ ಕಂಪನಿ ಡೀಟೇಲ್ಸ್ ಎಲ್ಲ ಇರುತ್ತೆ, ಕಂಪನಿ ಏನು ಇರ್ತ, ಪ್ರಾಡಕ್ಟ್ಸ್ ಬಗ್ಗೆ, ಅದರ ಒಂದು ಸೈಲೆಂಟ್ ಅಂದ್ರೆ ಜಿಸ್ಟ್ ಆಫ್ ದ ಪ್ರಾಡಕ್ಟ್ ಕಂಪನಿ ಬಗ್ಗೆ ಹೇಳ್ತಾ ಹೋಗ್ಬೋದು ಸರ್. ಓಕೆ, ಯು ಆರ್ ಇನ್ ದ ಟ್ರ್ಯಾಕ್. ನಾನು ಹೇಳ್ತೀನಿ ಕೇಳಿ, ಒಂದು 2-3 ಪಾಯಿಂಟ್ ಹೇಳ್ತೀನಿ ನಿಮಗೆ. ಒನ್ ವರ್ಲ್ಡ್ ಒನ್ ಮಾರ್ಕೆಟ್ ಸೇಲಿಯಂಟ್ ಫೀಚರ್ ಯಾವ ಕಂಪನಿದು ಇರೋದಿಲ್ಲ. ಒಂದು ಲೈಸೆನ್ಸ್ ಅಲ್ಲಿ ನೀವು ಎಲ್ಲಿ ಬೇಕಾದ್ರೆ ಬಿಸ್ನೆಸ್ ಮಾಡ್ಬೋದು. ಆ ಒಂದು ವರ್ಡ್ ಕೇಳಿ ಎಷ್ಟೋ ಜನ ಬರ್ತಾರಂತೆ ಗೊತ್ತುಂಟೆ. ನೀವು ಇಲ್ಲೇ ಕೂತ್ಕೊಂಡು, ನೀವು ಮೈಸೂರಲ್ಲಿ ಕೂತ್ಕೊಂಡು ಇಡೀ ಪ್ರಪಂಚದಲ್ಲಿ ಬಿಸ್ನೆಸ್ ಮಾಡ್ಬೋದು. ಹೌದು, ಎಂತ ಬಿಸ್ನೆಸ್, ಜಸ್ಟ್ ದಟ್ ಈಸ್ ಕಾಲ್ಡ್ ಸೇಲಿಯಂಟ್. ಒನ್ ವರ್ಲ್ಡ್ ಒನ್ ಮಾರ್ಕೆಟ್. ನೆಕ್ಸ್ಟ್ ಸೇಲಿಯಂಟ್ ಒನ್ ಡ್ರ್ಯಾಗನ್ ಕಂಪನಿ ನಮ್ದು ಅಂತ ಹೇಳ್ಬೇಕು. ಅವನಿಗೆ ಏನಂತ ತಲೆಗೆ ಹೋಗುದಿಲ್ಲ. ಒನ್ ಡ್ರ್ಯಾಗನ್ ಕಂಪನಿ ಏನ್ರಿ? ಹಾಗಂದ್ರೆ ನೋಡಿ, ಒಂದೇ ಸೂರಲ್ಲಿ ನಾವು ಎಲ್ಲವನ್ನು ತಯಾರು ಮಾಡ್ತೀವಿ. ಏನು ಹಾಗಂದ್ರೆ, ಈಗ ನೀವು ಒಂದು ಕಂಪನಿ ಹೇಳಿ, ಯಾವುದೋ ಒಂದು ಕಂಪನಿ, ಓಕೆ, ಯು ಗೋ ವಿತ್ ಗಾಡ್ರೇಜ್ ಕಂಪನಿ ಅಂತ. ಗಾಡ್ರೇಜ್ ಅವರು ಫರ್ಟಿಲೈಸರ್ ತಯಾರು ಮಾಡ್ತಾರೆ. ಕರೆಕ್ಟ್, ನಿಮಗೆ ಗಾಡ್ರೇಜ್ ಫರ್ಟಿಲೈಸರ್ಸ್ ಅಂತ ಬರ್ತದೆ. ಗಾಡ್ರೇಜ್ ಬೀಗ ಬರ್ತದೆ, ಗಾಡ್ರೇಜ್ ಅಲ್ಮೇರಾ ತಯಾರು ಮಾಡ್ತಾರೆ, ಗಾಡ್ರೇಜ್ ಸೋಪ್ಸ್ ಬರ್ತದೆ. ಅವರಿಗೆ ಕೇಳಿ, ನಿಮ್ದು ಎಲ್ಲಿ ತೋಟ ಎಲ್ಲಿದೆ ಅಂತ ಕೇಳಿ ನೋಡಿ ಅವ್ರಿಗೆ. ಇಷ್ಟು ದೊಡ್ಡ ಗಾಡ್ರೇಜ್ ಕಂಪನಿಗೆ ನಿಮ್ಗೆ ಏನಾದರೂ ತೋಟ ಉಂಟಾ? ಅವರು ಎಲ್ಲೋ ರಾ ಮೆಟೀರಿಯಲ್ ತರ್ತಾರೆ, ಯಾರೋ ಕೊಡ್ತಾರೆ, ಅದನ್ನ ಇವರು ತಯಾರು ಮಾಡಿ ಮಾರ್ಕೆಟ್ ಮಾಡ್ತಾರೆ ಹೊತ್ತು ಅವ್ರ ಹತ್ರ ತೋಟ ಇರುವುದಿಲ್ಲ. ಬಟ್ ನಮ್ದು ತೋಟ ಇದೆ ನಮ್ಮ ಹತ್ರ. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಪಾಂಡಿಚೇರಿಗೆ ಹೋಗಿ ನೋಡಿ, ನಮ್ಮ ನೋನಿ ತೋಟ ಇದೆ, ರೊಸೆಲ್ ತೋಟ ಕಾಣ್ಬೋದು ನೀವು. ಇದನ್ನ ನಾವು ತೋರಿಸ್ಬೇಕು, ಇದನ್ನ ಹೈಲೈಟ್ಸ್ ಮಾಡ್ಬೇಕು. ನಮ್ಮದೇ ತೋಟದಲ್ಲಿ ಆರ್ಗ್ಯಾನಿಕಲಿ ನಾವು ಬೆಳೆಸ್ತೀವಿ ಅದನ್ನ, ನಂತರ ಅದನ್ನ ಪ್ರೋಸೆಸ್ ಮಾಡ್ತೀವಿ. ನಾವು ಅದನ್ನ ಪ್ರೋಸೆಸ್ ಮಾಡಿ ನಾವೇ ತಯಾರು ಮಾಡ್ತೀವಿ, ನಾವೇ ಡಿಸ್ಟ್ರಿಬ್ಯೂಟ್ ಮಾಡಿ. ದಟ್ಸ್ ಕಾಲ್ಡ್ ಒನ್ ಡ್ರ್ಯಾಗನ್ ಕಂಪನಿ ನಮ್ದು ಅಂತ ಹೇಳ್ಬೇಕು. ಆವಾಗ ಅವನಿಗೆ ಮನವರಿಕೆ ಆಗ್ತದೆ, ಓ ಕರೆಕ್ಟ್, ಇದು ಆರ್ಗ್ಯಾನಿಕ್ ಕರೆಕ್ಟ್ ಇದೆ ಅಂತ. ದಟ್ ಇಸ್ ದ ಥಿಂಗ್. ಆಮೇಲೆ ಹೇಳ್ಬೇಕು ನೀವು, ನೋ ರಿನ್ಯೂವಲ್ ಮಾಡೋ ಅಗತ್ಯ. ಒನ್ಸ್ ಜಾಯಿನ್ ಆದ್ರೆ ಲೈಫ್ ಲಾಂಗ್. ದಟ್ ಈಸ್ ಸೇಲಿಯಂಟ್ ಫ್ಯೂಚರ್. ಒನ್ಸ್ ನೀವು ಜಾಯಿನ್ ಆದ್ರೆ ನೀವು ಲೈಫ್ ಲಾಂಗ್ ಮಾತ್ರ ಅಲ್ಲ, ಅದು ನಿಮ್ಮ ನೆಕ್ಸ್ಟ್ ಜನರೇಷನ್ಗೆ ಹೋಗ್ತದೆ ಅಂತ. ನೆಕ್ಸ್ಟ್ ನಿಮಗೆ ಕಂಪ್ರೆಷನ್ ಸಿಸ್ಟಮ್, ಅದನ್ನ ಬಗ್ಗೆ ಮಾತಾಡ್ಬೇಕು. ಕಂಪ್ರೆಷನ್ ಸಿಸ್ಟಮ್ ಬಗ್ಗೆ ಮಾತಾಡ್ಬೇಕು, ಆವಾಗ ಹೋಗ್ತದೆ. ಆಮೇಲೆ ಕಂಪನಿ ನಿಮಗೆ ಪ್ರಾಫಿಟ್ ಶೇರಿಂಗ್ ಕೊಡ್ತದೆ ಹೇಳ್ಬೇಕು. ಅರೆ, ಪ್ರಾಫಿಟ್ ಶೇರಿಂಗ್, ನೀವು ಮೆಂಬರ್ಸ್ ಡಿಸ್ಟ್ರಿಬ್ಯೂಟರ್ ಅಂತ ಪ್ರಾಫಿಟ್ ಶೇರಿಂಗ್? ನೋ, ಯು ಆರ್ ಎ ಓನರ್ ಆಗ್ತೀರಿ ಇದಕ್ಕೆ ಡೈಮಂಡ್ ಆದಾಗ. ಈ ತರ ನೀವು ಸೇಲಿಯಂಟ್ ಫೀಚರ್ ಬಗ್ಗೆ ಮಾತಾಡಿ ಜನರನ್ನ ಅಟ್ರಾಕ್ಟ್ ಮಾಡ್ಬೋದಂತೆ ನೋಡಿ. ವಾಟ್ ಆರ್ ದ ಸೇಲಿಯಂಟ್ ಫೀಚರ್? ಒಂದು 6-7 ಸೇಲಿಯಂಟ್ ಫೀಚರ್ ಇದೆ. ನೆಕ್ಸ್ಟ್, ಅಂಡ್ ಕಾನ್ಸೆಪ್ಟ್ ಆಫ್ ಪ್ಲಾನ್. ವಾಟ್ ಈಸ್ ದ ಕಾನ್ಸೆಪ್ಟ್? ಕಾನ್ಸೆಪ್ಟ್ ಅನ್ನ ಸೇಲ್ ಮಾಡಿ ಅಂತಾರೋ, ಪ್ಲಾನ್ ಅನ್ನ ಸೇಲ್ ಮಾಡ್ಲಿಕ್ಕೆ ಹೋಗುದು. ವಾಟ್ ಈಸ್ ದ ಕಾನ್ಸೆಪ್ಟ್ ಆಫ್ ದ ಪ್ಲಾನ್? ಫ್ರೀಡಮ್ ಬಗ್ಗೆ ಮಾತಾಡ್ಬೇಕು ನೀವು. ಕಾನ್ಸೆಪ್ಟ್ ಅಲ್ಲಿ ಅವರದ್ದ ಏನು ತೊಂದರೆಗಳು, ಬೇಕಾದಷ್ಟು ಜನ ಬೇರೆ ತೊಂದರೆಗಳಿವೆ. ಅವರ ಏನು ಲೋನ್ ಬಗ್ಗೆ ಮಾತಾಡ್ಬೇಕು. ಲೋನ್ ಬಗ್ಗೆ ಮಾತಾಡಿ ಜಾಯಿನ್ ಮಾಡುವಂಥದ್ದು, ಅಥವಾ ಅವರ ಒಂದು ಬಿಸ್ನೆಸ್ ಬಗ್ಗೆ ಮಾತಾಡಿ ಜಾಯಿನ್ ಮಾಡುವಂಥದ್ದು.
ಅಥವಾ ಫಾರಿನಿಗೆ ಹೋಗೋ ವಿಷಯ ಮಾತಾಡಿ ಜಾಯಿನ್. ದ ಕಾನ್ಸೆಪ್ಟ್ ಡೈರೆಕ್ಟ್ ಆಗಿ ಪ್ಲಾನ್ ಹೇಳೋದು, ಕಾನ್ಸೆಪ್ಟ್ ಹೇಳಿ ಪ್ಲಾನ್ ನಾವು ಜಾಯಿನ್ ಮಾಡುವಂತ. ಆ್ಯಂಡ್ ಶೋ ಯುವರ್ ಸಪೋರ್ಟ್. ಲಾಸ್ಟ್ ಬಟ್ ಲೀಸ್ಟ್, ಡೋಂಟ್ ವರಿ ರೀ, ನಾನಿವಿ ನಿಮ್ಮ ಜೊತೆಗೆ, ಅದು ಹೇಳ್ಬೇಕು ನೋಡಿ. ಯು ಡೋಂಟ್ ವರಿ, ನಾವು ನಿಮ್ಮ ಜೊತೆಗಿದ್ದೀವಿ. ನಾವು ಹೇಳಿದ್ದನ್ನು ನೀವು ಫಾಲೋ ಮಾಡಿ, 100% ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ. ದಿಸ್ ಈಸ್ ದ ಡುಪ್ಲಿಕೇಶನ್. ತುಂಬ ಜನರಿಗೆ ಪ್ರಾಬ್ಲಮ್ ಇಲ್ಲೇ ಇರ್ತದೆ. ಪ್ರಾಡಕ್ಟ್ ತೊಗೊಂಡು ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಥವಾ ಕಂಪನಿ ಮುಳುಗಿ ಹೋಯಿತು, ಯಾರು ಜವಾಬ್ದಾರಿ ಯಾರು? ಅದು ನೀವು ಆ್ಯಸ್ ಎ ಸ್ಪಾನ್ಸರ್ ಗಟ್ಟಿಯಾಗಿಡ್ಬೇಕು ನೋಡಿ. ಯು ಡೋಂಟ್ ವರಿ. ನಿಮಗೆ ಗೊತ್ತಿದೆಯಲ್ಲ, ಪ್ರಾಡಕ್ಟ್ ನಂಬರ್ 1 ಇದೆ, ಕಂಪನಿ ನಂಬರ್ 1. 10ನೇ ತಾರೀಕು ಬೋನಸ್ ಬರೋದು ಗ್ಯಾರಂಟಿ. ಪಿ ವಿ ಮಾಡೋದು ಅವ್ನು ನಾನು ಹೇಳಿದಾಗ ನೀವು ಫಾಲೋ ಮಾಡ್ಬೇಕಂತ ಹೇಳಬೇಕು ಫಸ್ಟೇ. ಹೇಳಿಬಿಟ್ಟು ಅವನಿಗೆ ಪಿ ವಿ ಮಾಡಬೇಕು. 1,000 3,000 ಪಿ ವಿ ಮಾಡಿ. 10ನೇ ತಾರೀಕು ದುಡ್ಡು ಬರಲಿಲ್ಲ, ನಾನು ನಿಮಗೆ ಆ ದುಡ್ಡು ಎಷ್ಟಿದೆ ಅದು ನಾನು ಕೊಡ್ತೀನಿ ಅಂತ ಹೇಳಿ. ಆವಾಗ ಯಾಕೆ ಮಾಡೋದಿಲ್ಲ ಅವನು? ಯಾಕಂದ್ರೆ ಅವನಿಗೊಬ್ರು ಯಾರಾದರೂ ಪುಷ್ ಮಾಡೋರು ಬೇಕು. ನಾವೇನು ಮಾಡ್ತೀವಿ, ಓ ಇವನು ಜಾಯಿನ್ ಮಾಡಿ ಸಾಕು ಮರ, ಎಷ್ಟು ಪಿ ವಿ ಆಯಿತು, ಮತ್ತೆ ಅವನಿಗೆ ನಮಸ್ಕಾರ ಆ ಥರ. ಅವನಿಗೆ ಬೇಕಾದ್ರೆ ಮಾಡ್ತಾನಂತೆ. ಏನು ಮಾಡ್ತಾರೆ ಈಗ? ನೆಕ್ಸ್ಟ್ ಇದೆ ನೋಡಿ, ಅದದ್ದು ಈಗ ನೆಕ್ಸ್ಟ್ ಇನ್ನೂ ಡೀಟೇಲ್ ನಿಮಗೆ ಕೊಟ್ಟಿದ್ದಾರೆ ಹೇಗೆ ಯಾವ ರೀತಿ ಇದೆ ಅಂತ. ಸೊ ಹಾಗಾಗಿ ಶೋ ಯುವರ್ ಸಪೋರ್ಟ್. ನಾವು ನಿಮ್ಮ ಜೊತೆಗಿದ್ದೀವಿ. ನಮ್ಮ ಜೊತೆ ಕಂಪನಿ ಇದೆ, ಅದನ್ನು ಹೇಳಬೇಕು. ನಮ್ಮ ಜೊತೆಗೆ DXN ಕಂಪನಿ ಇದೆ, ನಾವಿದ್ದೀವಿ. ಡೋಂಟ್ ವರಿ. ನಿಮಗೆ ಈಗ ಸ್ಟಾರ್ಟಿಂಗ್ 1 by 1 ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿ. ಈಗ 5,000 ತೊಗೊಳ್ಳಿ ಪ್ರಾಡಕ್ಟ್, ನಾವು ನಿಮಗೆ ಬಂದು ಲಿಸ್ಟ್ ಮಾಡೋದು ಹೇಗೆ, ಇನ್ವೈಟ್ ಮಾಡೋದು ಹೇಗೆ ಅಂತ ನಾವು ಕಲಿಸಿಕೊಡ್ತೀವಿ. ಬೇಸಿಕ್ ನೀವು ಫಾಲೋ ಮಾಡ್ಲಿಕ್ಕೆ ರೆಡಿ ಇರಬೇಕು. ನೀವು ಇಂಟ್ರೆಸ್ಟ್ ಇದ್ದೀರಾ? ಓಕೆ, ದೆನ್ ಯು ಜಾಯಿನ್. ಈ ರೀತಿಯಲ್ಲಿ ನೀವು ಅವರಿಗೆ ಸಪೋರ್ಟ್, ಬ್ಯಾಕ್ ಬೋನ್ ಸಪೋರ್ಟ್ ಇರಬೇಕು ನೋಡಿ. ದಿಸ್ ಇಸ್ ಇಂಪಾರ್ಟೆಂಟ್. ಆದ್ದರಿಂದ ಶೋದ ಪ್ಲಾನಲ್ಲಿ ನಿಮಗೆ ದಿಸ್ ಆರ್ ದ ಮೈನ್ ಥಿಂಗ್ಸ್. ಇದು ನಿಮಗೆ ಕರೆಕ್ಟಾಗಿ ನಿಮಗೆ ತಿಳ್ಕೊಂಡಿರ್ಬೇಕು. ಸೊ ನೆಕ್ಸ್ಟ್ ಥರ್ಡ್ ಇಸ್ ಆಕ್ಟಿವೇಟ್ ಯುವರ್ ಪಾರ್ಟ್ನರ್ಸ್. ಆಕ್ಟಿವೇಟ್ ಹೇಗೆ ಮಾಡೋದು? ಅವ್ರನ್ನ ಜಾಯಿನ್ ಆಗ್ತಾರೆ, ಹೌದು, ಆಕ್ಟಿವೇಟ್ ಮಾಡಬೇಕಲ್ಲ. ಕೆಲವರು ಆಕ್ಟಿವೇಟ್ ಆಗೋದಿಲ್ಲ, ಸುಮ್ಮನೆ ಹಾಗೇ ಇರ್ತಾರೆ. ವ್ಯಾಲಿಡೇಟ್ their decision to give a feel that they have taken right decision. Show your support. ಯಾವ ರೀತಿ ನೀವು ಅವರಿಗೆ ಸಪೋರ್ಟ್ ಮಾಡ್ತೀರಿ? ಯಾಕೆಂದರೆ ನೀವು ಒಂದ್ಸಲ ಅವ್ರು ಜಾಯಿನ್ ಆದರೆ ನಿಮ್ಮ ಸಪೋರ್ಟ್ ಮೇಲೆ ಅದು ಡಿಪೆಂಡ್ ಆಗುತ್ತೆ, ನಿಮ್ಮ ಫಾಲೋ ಅಪ್ ಮೇಲೆ ಅದು ಡಿಪೆಂಡ್ ಆಗ್ತದೆ. ನೆಕ್ಸ್ಟ್ ಇಸ್ ಸಿಟ್ ಡೌನ್ ಆ್ಯಂಡ್ ಡಿಟರ್ಮೈನ್ ದರ್ ಒಬ್ಜೆಕ್ಟಿವ್ ಇನ್ ಜಾಯ್ನಿಂಗ್. ನೀವು ಯಾಕೆ ಜಾಯಿನ್ ಆಗ್ತಾ ಇದ್ದೀರಿ ಅಂದರೆ ಫಸ್ಟಿಗೆ ಕೆಲವರು ಹೇಳೋದಿಲ್ಲ, ನೆಕ್ಸ್ಟ್ ಕ್ಲಿಯರ್ ಕಟ್ ಅವ್ರ ಮೆಸೇಜ್ ಹೇಳ್ತಾರೆ ಯಾಕೆ ಜಾಯಿನ್ ಆಗಿದೆ. DXN ಅಲ್ಲಿ ಹೆಲ್ತ್ ಪ್ರಾಡಕ್ಟ್ 90% ಜನ ಜಾಯಿನ್ ಆಗೋದು ಹೆಲ್ತಿಗೆ ಜಾಯಿನ್ ಆಗ್ತಾರೆ ನೋಡಿ. ಓನ್ಲಿ ವೆಲ್ತಿಗೆ ಬರೋ ಪರ್ಸಂಟೇಜ್ 10ಕ್ಕೆ ಒಬ್ಬರು ಎಲ್ಲೋ ಸಿಗ್ತಾರೆ, ಉಳಿದವರೆಲ್ಲ ಬರೋದು ಹೆಲ್ತ್ ವೈಸ್ ಬರ್ತಾರೆ. ಯಾಕೆಂದರೆ DXN ಇಸ್ ಹೆಲ್ತ್ ಪ್ರಾಡಕ್ಟ್ ಮೊದಲಿಂದನೂ ಬಂದಿದೆ ಜಾಸ್ತಿ, ಅದಕ್ಕೋಸ್ಕರ ಹೆಲ್ತಿಗೋಸ್ಕರ ಇರ್ತಾರೆ. ಅವ್ರ ಹೆಲ್ತ್ ಮಾತ್ರ ಅವ್ರು ನೋಡ್ತಾರೆ. ಅದರಿಂದ ನಿಮ್ಮ ಕೆಲಸ ಏನು? ಅವರಿಗೆ ಪ್ರಾಡಕ್ಟನ್ನು ಸಪ್ಲೈ ಮಾಡುವಂಥದ್ದು, ಟೈಮಿಗೆ ಪ್ರಾಡಕ್ಟ್ ಕೊಡುವಂಥದ್ದು. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಅದನ್ನು ನೀವು ಮಾಡಬೇಕು. ವೆಲ್ತ್ ಪರ್ಸಂಟೇಜ್ ಜನ ಬೇರೆನೇ ಇರ್ತಾರೆ, ಅವರಿಗೆ ಕರೆಕ್ಟಾಗಿ ನೀವು ವೆಲ್ತ್ ಬಗ್ಗೆ, ಬಿಸ್ನೆಸ್ ಬಗ್ಗೆ 1,000 PV, 2,000, 3,000, 5,000, 10,000 ಮಾಡೋದ್ರ ಬಗ್ಗೆ ಹೇಳಬೇಕು. ದಟ್ ಈಸ್ ಕಾಲ್ಡ್ ಒಬ್ಜೆಕ್ಟಿವ್. ನಮ್ಗೆ ಗೊತ್ತಿರಬೇಕು. ಟೀಮಲ್ಲಿ ನೋಡ್ತೀವಿ ನಾವು, ಬರೇ ಹೆಲ್ತ್ ಅವ್ರು ಇರ್ತಾರೆ, ಈ ವೆಲ್ತ್ ಅವರು ತುಂಬ ಕಮ್ಮಿ ಇರ್ತಾರೆ. ಈಗ ವೆಲ್ತ್ ಅವರು ಇಲ್ಲಿ ತುಂಬ ಜನ ಇದ್ದಾರೆ. ಈಗ ಆಲ್ರೆಡಿ ನಾನು ನೋಡ್ಬೋದು, ಹೆಲ್ತ್ ಬೇಕಾದ್ರೆ ಹೇಳ್ತೀನಿ ಯಾರೆಲ್ಲ. ಮೇಡಮ್ ನೋಡಿ, ಶೈಲಾ ಶೆಟ್ಟಿ ಅವರು ವೆಲ್ತ್ ಬಗ್ಗೆ ಇದ್ದಾರೆ, ಆನಂದ್ ಮಸ್ತಿ ಅವರು ವೆಲ್ತ್ ಬಗ್ಗೆ ಇದ್ದಾರೆ, ಅಶೋಕ್ ಅವರು ವೆಲ್ತ್ ಬಗ್ಗೆ ಇದ್ದಾರೆ, ಶ್ರೀಧರ್ ಮೂರ್ತಿ ಅವರು ವೆಲ್ತ್ ಬಗ್ಗೆ ಇರ್ತಾರೆ, ಆಮೇಲೆ ದೀಪಕ್ ಅವರು ವೆಲ್ತ್ ಬಗ್ಗೆ ಇದ್ದಾರೆ, ಆಮೇಲೆ ನಮ್ಮ ಗೋವಿಂದ್ ಪಾಂಡೆ ಅವರು ವೆಲ್ತ್ ಬಗ್ಗೆ ಇದ್ದಾರೆ. ಇವರೆಲ್ಲ ವೆಲ್ತ್, ಇವರಿಗೆ ಸರಿಯಾಗಿ ನಾವು ಮಾಹಿತಿ ಕೊಡಲಿಲ್ಲ ಅಷ್ಟೇ. ಇವರಿಗೆ ಸರಿಯಾದ ಕರೆಕ್ಟಾಗಿ ಕೂತ್ಕೊಂಡು, ಗಂಡ ಹೆಂಡತಿಗೆ ಕೂತ್ಕೊಂಡು ನೀವು ಅವ್ರು ಯಾಕೆ ಜಾಯಿನ್ ಆಗಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಐಡೆಂಟಿಫೈ ದರ್ ಡ್ರೀಮ್ಸ್, ಐಡೆಂಟಿಫೈ ಅವರ್ ಡ್ರೀಮ್ಸ್, ಇಮ್ಮಿಡಿಯೇಟ್ ಆನ್ ಲಾಂಗ್ ಟರ್ಮ್. ಈಗ ಇಮ್ಮಿಡಿಯೇಟ್ ಏನಾಗಿದೆ, ಅವ್ರು ಏನೋ ಒಂದು ಅವ್ರ ಪ್ರಾಬ್ಲಮಲ್ಲಿ ಇರ್ತಾರೆ ನೋಡಿ. ಬೇಕಾದ್ರೆ ಅದನ್ನು ನಾವು ಆ್ಯಸ್ ಎ ಸ್ಪಾನ್ಸರ್, ಆ್ಯಸ್ ಎ ಅಪ್ಲೈಡ್ ನಾವು ಕೂತ್ಕೊಂಡು ಡಿಸ್ಕಸ್ ಮಾಡಬೇಕು. ಅವನು ಬಿಸ್ನೆಸ್ ಮಾಡಲಿಲ್ಲ ಅಂದರೆ ಅಥವಾ ಜಾಯಿನ್ ಆಗಿ ಮಾಡಲಿಲ್ಲ ಅಂದರೆ ಇಟ್ ಈಸ್ ನಾಟ್ ದೇರ್ ಫಾಲ್ಟ್, ಇಟ್ ಈಸ್ ಅವರ್ ಫಾಲ್ಟ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕೆಂದರೆ ಅವ್ರು ಮಾಡಬೇಕಿತ್ತಲ್ಲ, ಯಾಕೆ ಮಾಡಲಿಲ್ಲ? ನಾವು ಅವರಿಗೆ ಸರಿಯಾದ ಮಾಹಿತಿಯನ್ನು ಕೊಡಲಿಲ್ಲ. ಐಡೆಂಟಿಫೈ ದರ್ ಡ್ರೀಮ್ಸ್, ಇಮ್ಮಿಡಿಯೇಟ್ ಆ್ಯಂಡ್ ಲಾಂಗ್ ಟರ್ಮ್. ಈಗಿನ ಏನು ಡ್ರೀಮ್ ಇದೆ, ಈಗ ಒಂದು ಡ್ರೀಮ್ ಯಾವುದೋ ಒಂದು 50,000 ಸಂಬಳ ಸಾಲ ತೀರಿಸ್ಬೇಕಾಗ ಇಮ್ಮಿಡಿಯೇಟ್ ಡ್ರೀಮ್ ಇರ್ಬೋದು.
ಅಥವಾ ಬೇರೆ ಏನೋ ಹಳೆ ಗಾಡಿ ಇದೆ, ಆ ಗಾಡಿ ತಗೊಂಡು ಹೊಸ ಗಾಡಿ ತಗೊಂಡು, ಅದು ಇಮಿಡಿಯೇಟ್ ಡ್ರೀಮ್ ಇರ್ಬೋದು. ಲಾಂಗ್ ಟರ್ಮ್ ಡ್ರೀಮ್ ಏನು? ಫ್ರೀಡಮ್. ಫ್ರೀಡಮ್ ಲಾಂಗ್ ಟರ್ಮ್ ಡ್ರೀಮ್ ಆಗಿದೆ. ಟೈಮ್ ಫ್ರೀಡಮ್, ಮನಿ ಫ್ರೀಡಮ್, ಟ್ರಾವೆಲ್ ಫ್ರೀಡಮ್, ಟೆನ್ಷನ್ ಫ್ರೀಡಮ್, ಅದೆಲ್ಲ ಲಾಂಗ್ ಟರ್ಮಲ್ಲಿ ಬರ್ತದೆ. ಇಮಿಡಿಯೇಟ್ ಡ್ರೀಮ್ಸ್ ನೀವು ಅದಕ್ಕೆ ಸ್ಪಂದನೆ ಕೊಡಬೇಕು. ಇಮಿಡಿಯೇಟ್ ಡ್ರೀಮಿಂಗ್ ಹೇಗೆ ಮಾಡ್ಬೋದು, ಯಾವ ರೀತಿ ಮಾಡ್ಬೋದು. ಸೊ ಡ್ರಾಫ್ಟ್ ಆಕ್ಷನ್ ಪ್ಲಾನ್, ಅದಕ್ಕೆ ಆಕ್ಷನ್ ಪ್ಲಾನ್ ಈಗ ಕೊಟ್ಟಿದ್ದಾರೆ ನಿಮ್ಗೆ. ಆಕ್ಷನ್ 5 ತಿಂಗಳಿಗೆ ಒಂದು ಆಕ್ಷನ್ ಪ್ಲಾನ್ ಇದೆ ನೋಡಿ. 5,000 PV ಅನ್ನು 1ನೇ ತಾರೀಕು ಪರ್ಚೇಸ್ ಮಾಡಿ. ಕರೆಕ್ಟಾಗಿ ನೀವು ಪ್ಲಾನ್ ಕೊಡ್ತಾ ಹೋಗಿ. ನಾನು ಮೊನ್ನೆ ನಿಮಗೆ ಒಂದು ಪ್ಲಾನ್ ಕೊಟ್ಟಿದ್ದೀನಿ, ನಿಮ್ಗೆ IOC ಪ್ಲಾನ್. ಜಸ್ಟ್ 3 ಜನರಿಗೆ ಹೇಳಿ, 3 ಜನರಿಗೆ ನಿಮಗೆ ತಿಂಗಳಿಗೆ 50,000 ಮಾಡ್ಬೋದು. ಕರೆಕ್ಟಾಗಿ ಹೇಳಿ. ನೀವು ಇನ್ವೆಸ್ಟ್ಮೆಂಟ್ ಅವ್ರಿಗೆ ಕರೆಕ್ಟಾಗಿ ಹೇಳಿ. ಅವ್ರಿಗೆ 5,000 PVಗೆ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗ್ಬೋದು. ಒಂದು 20,000 ಅಂತೇಳಿ, 20,000 ಆರ್ ಮೈ ಹೋಮ್ ಮೈ ಶಾಪ್ 30,000. ಇದನ್ನು ಸರಿಯಾಗಿ ಹೇಳಬೇಕು, ನಾವು ಕ್ಲಿಯರ್ ಕಟ್ ಹೇಳಬೇಕು. ನಿಮಗೆ ಹೋಗಿ ಒಂದು ಮಣಿಪಾಲಕ್ಕೆ ಬನ್ನಿ ಹೇಳ್ತಾರೆ ನೋಡಿ, ಅವರು ಏನಿದು ಕಿಡ್ನಿ ಹೋಗಿದೆ 5 ಲಕ್ಷ ಆಗ್ತದೆ ಅಂತ ಹೇಳ್ತಾರೆ. ಇಲ್ಲ, ನಿಮಗೆ ಫಸ್ಟ್ 1 ಲಕ್ಷ ಮತ್ತೆ ನೋಡುವ ಹಾಗೆ ಹೇಳ್ತಾರೆ. ನೋಡಿ, ಆಸ್ಪತ್ರೆ ಹೋಗಿ ನೋಡಿ, 5 ಲಕ್ಷ ಆಗ್ತದೆ, 2 ಲಕ್ಷ ಅಡ್ವಾನ್ಸ್ ಕಟ್ಟಿ, ಮತ್ತೆ ಆಪರೇಷನ್ ಸ್ಟಾರ್ಟ್. ಮತ್ತೆ ನಿಮಗೆ ಕೊಡಲಿಲ್ಲ ಅಂದರೆ ನಿಮ್ಮ ಬಾಡಿ ಕೊಡೋದಿಲ್ಲ ಅವರು. ನೋಡಿ, ಬೇಕಾದ್ರೆ ಟ್ರೈ ಮಾಡಿ ನೋಡಿ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಇಂಟ್ರೆಸ್ಟ್ ಇದ್ರೆ. ನಾವು ಅವರಿಗೆ ಜಾಯ್ನ್ ಆಗೋದಿಲ್ಲ, ನಾವೊಂದು ದಾಕ್ಷಿಣ್ಯ ನಾವು ಹೇಳೋದಿಲ್ಲ ಅವ್ರಿಗೆ. ಕರೆಕ್ಟ್ ಹೇಳಬೇಕು. ಬಿಸ್ನೆಸ್ಸಿಗೆ ಬಂದಿದ್ದಾರೆ, ದುಡ್ಡು ಮಾಡಬೇಕು ಅವರಿಗೆ. ಇಮಿಡಿಯೇಟ್ ಡ್ರೀಮ್ಸ್ ಇದೆ. ಐಡೆಂಟಿಫೈ ದ ಡ್ರೀಮ್ಸ್ ಆ್ಯಂಡ್ ಇಮಿಡಿಯೇಟ್ ಅವ್ರ ಲಾಂಗ್ ಟರ್ಮ್ ಡ್ರೀಮ್ಸ್. ಕರೆಕ್ಟಾಗಿ ಡ್ರಾಫ್ಟ್ ಆಕ್ಷನ್ ಪ್ಲ್ಯಾನ್. ನೀವು 1ನೇ ತಾರೀಕು 5,000 PV ಮಾಡಬೇಕು. ಈಗ ನೀವು ಜನರಿಗೆ ಈ ದುಡ್ಡು ಮಾಡೋದ್ರ ಬಗ್ಗೆ ಜನರಿಗೆ ಹೇಳಬೇಕು. ಈ ತಿಂಗಳ ಒಳಗಡೆ ನೀವು 3 ಜನ ಜಾಯಿನ್ ಮಾಡಬೇಕು. 50,000 ಯಾರಿಗೆಲ್ಲ ಬೇಕು ಅಂತ ಕೇಳಿ, ಪ್ಲ್ಯಾನ್ ಕೊಡಿ. IOC ಪ್ಲ್ಯಾನ್ ಇದೆ ನೋಡಿ. ಬೇಕಾದ್ರೆ ಈಗ IOC ಪ್ಲ್ಯಾನ್ ಕೊಟ್ಟಾಗ ಕೆಲವು ನಮ್ಮಲ್ಲಿ ಯಾರೋ ಒಬ್ರು ಹೇಳ್ತಾ ಇದ್ರು, ಅಂದರೆ ಎಷ್ಟರ ಮಟ್ಟಿಗೆ ಅಂದರೆ ವಾರಕ್ಕೆ 10 ಜನ ಜಾಯ್ನಿಂಗ್, ತಿಂಗಳಿಗೆ 1,000 ಗಟ್ಟಲೆ ಜನ ಜಾಯ್ನಿಂಗ್. ಬರೀ ದುಡ್ಡಿನ ಬಗ್ಗೆನೇ ಮಾತಾಡು. ಯಾವ ಒಂದು ಕಂಪ್ನಿ ಇತ್ತು, ಅದು ನನಗೆ ಗೊತ್ತು, ನೆನಪೋಯ್ತು. ಅಂದರೆ ಅವ್ರು ದುಡ್ಡು ಬಗ್ಗೆ ಮಾತಾಡ. ಜನ ಯಾವ ರೀತಿ ಕ್ರೇಜಿ ಆಗ್ತಾರೆ, ಅಷ್ಟು ಕ್ರೇಜಿ ಆಗ್ತದೆ ದುಡ್ಡಿಗೆ. ಸೊ ಹಾಗಾಗಿ ಐಡೆಂಟಿಫೈ ಡ್ರೀಮ್ ಆ್ಯಂಡ್ ಲಾಂಗ್ ಟರ್ಮ್ ಡ್ರಾಫ್ಟ್ ಆಕ್ಷನ್ ಪ್ಲಾನ್ ಫಾರ್ ದ ನೆಕ್ಸ್ಟ್ 1 month to 7 months. ಈಗ ನಮ್ದು 5 ತಿಂಗಳಿಗಿದೆ, ಬಟ್ ಇದು 7 months ಅಂದರೆ ಕಂಟಿನ್ಯೂಯಸ್ 7 ತಿಂಗಳವರೆಗೆ ಡ್ರಾಫ್ಟ್. 7 ತಿಂಗಳಲ್ಲಿ ನಿಮ್ಗೆ ತಿಂಗಳಿಗೆ 1 ಲಕ್ಷ ಪ್ರತಿ ತಿಂಗಳು ಬರ್ಬೋದು. ಆರ್ ಯು ರೆಡಿ? ರೆಡಿ ಇದ್ದರೆ ನಿಮ್ಮ ಜೊತೆಗೆ ನಾವು ವರ್ಕ್ ಮಾಡೋಣ ಸ್ಟಾರ್ಟ್. ನೀವು ಬರಬೇಕಾದ್ರೆ 1+3 ಬರಬೇಕಾದ್ರೆ ಜಾಯ್ನಿಂಗ್ ವಿತ್ 1+3 ಅಷ್ಟೇ. ನೀವು ನಿಮ್ಮ 3 ಜನ ನೀವು ಸೇರಿ 4 ಜನ ಒಟ್ಟಿಗೆ ಸೇರಿ ಈ ಬಿಸ್ನೆಸ್ಸನ್ನು ಮಾಡೋದು. 4 ಜನರು ನಾವು ಫಾರಿನಿಗೆ ಹೋಗೋದು, 4 ಜನರು ಸ್ಕೂಟಿ ತಗೊಳ್ಳೋದು. ಆರ್ ಯು ರೆಡಿ? ಆಕ್ಷನ್ ಪ್ಲಾನ್ ಅದನ್ನು ನಾವು ಮಾಡಬೇಕು. ಲಾಸ್ಟ್ ಬಟ್ ಲೀಸ್ಟ್, ಸ್ಟೆಬಿಲೈಸ್ ಯುವರ್ ಗ್ರೂಪ್. ಯಾರು ವರ್ಕ್ ವಿತ್ ವರ್ಕರ್ಸ್ ಲವ್ ಎವ್ರಿ ಒನ್. ಸ್ಟೆಬಿಲೈಸ್ ಮಾಡೋದು. ಯಾರೆಲ್ಲ ನಿಮಗೆ ವರ್ಕ್ ಮಾಡ್ಲಿಕ್ಕೆ ರೆಡಿ, ನಿಮ್ಗೆ ಗೊತ್ತಾಗ್ತದೆ ಯಾರು ಕಾಯಿಲೆಗೆ ಬಂದಿದ್ದಾರೆ, ಯಾರೆಲ್ಲ ನಿಮಗೆ ಎಕ್ಸ್ಟ್ರಾ ಇನ್ಕಮಿಗೆ ಬಂದಿದ್ದಾರೆ, ಯಾರೆಲ್ಲ ಸೀರಿಯಸ್ ವರ್ಕ್ ಮಾಡ್ಲಿಕ್ಕೆ ಬಂದಿದ್ದಾರೆ. ಅದನ್ನು ನಾವು ಸ್ಟೆಬಿಲೈಸ್ ಮಾಡಬೇಕು. ಅದು ನಮ್ಮ ಕೆಲಸ. ನಾವು ಅದನ್ನು ಸೀರಿಯಸ್ ಆಗಿ ಮಾಡಬೇಕಾಗ 1 by 1. ಸೊ ಇಲ್ಲಿಗೆ ಇವತ್ತು ಇದನ್ನು ಕ್ಲೋಸ್ ಮಾಡೋಣ, ನಾಳೆ ಕಂಟಿನ್ಯೂ ಮಾಡೋಣ. ಯಾಕಂದರೆ ಸ್ಟೆಬಿಲೈಸ್ ಯುವರ್ ಗ್ರೂಪ್ ಇದೆ, ಅದನ್ನು 1 by 1 ಹೇಳಬೇಕಾಗ್ತದೆ. ಅದರಲ್ಲಿ ಕೋಚ್ ಆ್ಯಂಡ್ ಕ್ಯಾಡಿ ಆ್ಯಂಡ್ ಪ್ರಿಪೇರ್ ಆ್ಯಂಡ್ ಚಾಲೆಂಜ್ ಆ್ಯಂಡ್ ಡಿಸಿಪ್ಲಿನ್ 5 ಸಬ್ಜೆಕ್ಟ್ ಇದೆ. ಅದು ಮುಗಿಸ್ಬೇಕಾದ್ರೆ ಅಟ್ಲೀಸ್ಟ್ 1 ಗಂಟೆ ಬೇಕು. ಸೊ ಅದು ನಾಳೆ ಮಾಡೋಣ. ಓಕೆ. ಸೊ ಅದರಿಂದ ಎನಿ ಡೌಟ್ ಇದ್ದರೆ, ಏನಾದರೂ ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ಕೇಳ್ಬೋದು ಎನಿಬಡಿ. ಆದಷ್ಟು ಬೇಗ ನೀವು ಜಾಯ್ನ್ ಆಗಬೇಕಾಗಿದೆ. ತುಂಬ ಜನ ಲೇಟಾಗಿ ಜಾಯ್ನ್ ಆದರೆ ನೀವು ವೆಯ್ಟಿಂಗ್ ಲಿಸ್ಟಲ್ಲಿ ನಾಳೆಯಿಂದ ಪುನಃ ಲಾಕಿಂಗ್ ಹೋಗ್ತದೆ. ಇವತ್ತು ವೆಯ್ಟಿಂಗ್ ಲಿಸ್ಟ್, ನಾಳೆ ಲಾಕ್. ಯಾರೆಲ್ಲ 7:15 7:10ಗೆ ಆ್ಯಕ್ಚುಲಿ ನಮ್ಮ ಟೈಮ್ 7:10ಗೆ ನಿಮಗೆ ಹೋದರೆ 7:15ಕ್ಕೆ ನಿಮಗೆ ವೆಯ್ಟಿಂಗ್ ಕ್ಲೋಸ್, ಲಾಕಿಂಗ್ ಹೋಗ್ತದೆ. ಲಾಕಿಂಗ್ ಬರೋದಿಲ್ಲ, ನೀವು ಪುನಃ ಒಳಗೆ ಬರ್ಲಿಕ್ಕೆ ಆಗೋದಿಲ್ಲ. ಇವತ್ತು ಜನ ನೋಡಿದ್ರೆ ತುಂಬ ಜನ ಒಂದು 10-15 ಜನ ಅವರಿಗೆ ವೆಯ್ಟಿಂಗ್ ಲಿಸ್ಟಲ್ಲಿದ್ದು ಬಂದಿದ್ದಾರೆ, ಅವ್ರು ಒಳಗಡೆ ಬಂದಿದ್ದಾರೆ. ಬಟ್ ನಾಳೆ ನೀವು 15ಕ್ಕೆ ಲಾಕ್ ಮಾಡ್ತೀವಿ, ಪುನಃ ಒಳಗೆ ಬರಲಿಕ್ಕೆ ಆಗೋದಿಲ್ಲ. ಯಾರಾದರೂ ಕೇಳಲಿಕ್ಕಿದ್ರೆ, ಎನಿ ಕ್ವಶನ್ಸ್ ಇದ್ರೆ ಕೇಳ್ಬೋದು. ಎನಿಬಡಿ? ನೋ ಕ್ವಶನ್ಸ್? ಕ್ಲೋಸ್ ಮಾಡೋಣ ಹಾಗಾದ್ರೆ. ಗುಡ್ ಮಾರ್ನಿಂಗ್ ಸರ್. ಹಾ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಕಾರವಾರ. ಹೇಳಿ ದೀಪಕ್ ಅವರು, ಹೇಗಿದ್ದೀರಿ? ಏನು ಒಳ್ಳೆ ಫೈನ್ ಸರ್. ಸರ್ ಇದು
ಮೀಟಿಂಗ್ ಕೇಳ್ತಕ್ಕಂಥ ಒಂದ್ಸಲ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿ ಬಂದ್ ಆಗ್ತದೆ. ರೀಜಾಯ್ನ್ ಆಗ್ಲಿಕ್ಕೆ ಆಗುದಿಲ್ಲ ಲಾಕ್ ಮಾಡಿದ್ರೆ. ಓಕೆ 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 ನಾನ್ ಬೇರೆ ಯಾವ್ದಾದ್ರು ವಿಡಿಯೋ ಹಾಕ್ತೇನೆ, ಮೇಡಮ್ದು ಯಾವ್ದಾದ್ರು ಹಾಕ್ತೇನೆ. ಹ್ಮ್ ಅದ್ರ ಟೆಕ್ನಿಕಲ್ ಪ್ರಾಬ್ಲಮ್ ಬರ್ತದೆ. ಟೆಕ್ನಿಕಲ್ ಅವಾಗ ಪ್ರಾಬ್ಲಮ್ ಏನ್ ಗೊತ್ತುಂಟಾ ನಿಮ್ಗೆ? ಐದರ್ ನೆಟ್ವರ್ಕ್ ಪ್ರಾಬ್ಲಮ್. ಟೆಕ್ನಿಕಲ್ ಪ್ರಾಬ್ಲಮ್ ಅಲ್ಲಿ ನೆಟ್ವರ್ಕ್ ವೀಕ್ ಇದ್ರೆ, ನಿಮ್ಮ ಇಂಟರ್ನೆಟ್ ನೆಟ್ವರ್ಕ್ ವೀಕ್ ಇದ್ರೆ ಮಾತ್ರ ಹೋಗ್ತದೆ, ಇಲ್ಲಾಂದ್ರೆ ಹೋಗುದಿಲ್ಲ. ಉಳಿದದ್ದು ಯಾವ್ದೋ ಟೆಕ್ನಿಕಲ್ ಪ್ರಾಬ್ಲಮ್ ಬರುದಿಲ್ಲ. ಅದನ್ನ ನೀವು ಜಸ್ಟ್ ಒಂದು ನೋಡ್ಕೊಳ್ಳಿ. ಅದರಲ್ಲಿ ಅದ್ ಹೌದು. ಎಲ್ಲ ವಯಸ್ಸು ನೀವು ಆ ಆರಾಮ್ಸೆ ಆ ಕಡೆ ಇರ್ಬೋದು. ಈ ಕಡೆ ಸ್ವಲ್ಪ ಮೂವ್ ಮಾಡಿದಾಗ ಹಂಗಾಗ್ತದೆ ಕೆಲವೊಂದ್ಸಲ. ಹಾ ಅದೆಲ್ಲ ನೆಟ್ವರ್ಕ್ ಇಶ್ಯೂಸ್ ಇರ್ಬೋದು. ನೆಟ್ವರ್ಕ್ ಅವಾಗ ಇಶ್ಯೂಸ್ ಇದ್ರೆ ನಮ್ಮ ಆತರ. ಮೀಟಿಂಗ್ ಸಿಗುದಿಲ್ಲ. ಬೆಳಿಗ್ಗೆ ಜಾಯ್ನ್ ಆಗಿರ್ತೇವೆ, ಆಮೇಲೆ ಮೀಟಿಂಗ್ ಸಿಗುದಿಲ್ಲ. ಅದು ನಾಳೆ ನೆಕ್ಸ್ಟ್ ಡೇ ಇರ್ತದೆ ಮೀಟಿಂಗ್. ನೆಕ್ಸ್ಟ್ ಡೇ ಪುನಃ 7 ಗಂಟೆಗೆ ಇರ್ತದೆ. ನೆಕ್ಸ್ಟ್ ಡೇ ಇರ್ತದೆ. ಡೋಂಟ್ ವರಿ. ಓಕೆ, ಸರ್ ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಹೇಳಿ. ಇವತ್ತು ಸರಿ 3 ದಿವಸದ್ದು ರೆಕಾರ್ಡು ಬರ್ಲಿಲ್ಲ, ಆಗ್ತಿಲ್ಲ ಸರ್. ರೆಕಾರ್ಡ್ ಆಗಿದೆ ಅಲ್ವಾ ಸರ್? ಚೆಕ್ ಮಾಡಿ ನೋಡ್ಬೇಕು. ನಾನು ರೆಕಾರ್ಡ್ ಮಾಡಿರ್ತೀನಿ ನೋಡ್ದೆ. ಕೆಲವು ಟೈಮ್. ಆಗಿದ್ರೆ ನಿಮ್ಗೆ ರೆಕಾರ್ಡ್ ಆಗಿದೆ. ಹ್ಮ್ 3 ದಿವಸನು ಅಟೆಂಡ್ ಆಗಿದ್ದೀನಿ. ಓಕೆ ಓಕೆ 2 ದಿವಸದ ಬಂದಿದೆ, ಇನ್ನು 3 ದಿವಸ ಈಗ ಸೇರಿ 3 ದಿವಸದ ಬರ್ಬೇಕು. ಓಕೆ, ಚೆಕ್ ಮಾಡಿ ನೋಡ್ತೀನಿ. ಓಕೆ ಎಲ್ಲ ಸೇವ್ ಮಾಡ್ಕೊಂಡು ನಾನು ಸ್ವಲ್ಪ ಸ್ಟಡಿ ಮಾಡ್ತಾ ಇದ್ದೀನಿ ಸರ್. ಅದಕ್ಕೆ ಓಕೆ ಓಕೆ ಸ್ಟಡಿ ಮಾಡಿ. ಈಗ ಸ್ಟಾರ್ಟ್ ಆಕ್ಷನ್ ಸ್ಟಾರ್ಟ್. ಇದ್ರ ಮಾಡ್ತಾ ಜೊತೆಗೆ ಇದ್ದೀನಿ, ನೀವು ಮಾಡ್ತಾ ಆಕ್ಷನ್ ಇದ್ದೀನಿ ಆಕ್ಷನ್ ಸ್ಟಾರ್ಟ್. ಈಗ ನಾಳೆ- ನೋಡಿ, ಟ್ರೈ ಮಾಡಿ. 5,000 PB ಗೆ ಟ್ರೈ ಮಾಡಿ. ಓಕೆ ಮಾಡಿದ್ದೀನಿ ಸರ್. 5,000 PV ಆಗಿದೆ, ಬಟ್ ಪ್ರಾಪರ್ ಹೇಳ್ತೀನಿ ಸರ್. ಓಕೆ ಓಕೆ 5,000 PV ಆಗಿದೆ ಸರ್. ಓ 5,000 PV. ಕಂಗ್ರಾಚುಲೇಷನ್ ರಿಯಲಿ ಗ್ರೇಟ್. ಆಲ್ ದ ಆಯ್ತು. ಬೆಸ್ಟ್. ನೀವು ಮೊನ್ನೆಗೆ ಬೇಸಿಕ್ ಆಗೋಯ್ತು. ಮಾಡಿದ್ರೆ ಆಯ್ತು. ನೀವು ಉಳಿದದ್ದೆಲ್ಲ ವರಿ ಮಾಡಬೇಡಿ. ಬೇರೆಯವ್ರು ಮಾಡಿದಾರೋ ಅದೆಲ್ಲ ಅಗತ್ಯ ಇಲ್ಲ. ನೀವು ಮಾಡಿದ್ರ ಅಂತ, ನೀವು ಊಟ ಮಾಡಿದ್ರಾ, ನೀವು ಕಾಫಿ ಕುಡಿದ್ರಾ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನಂದು 5,000 PV ಆಯ್ತು ಸರ್, ಮೊನ್ನೆ ವೆರಿ ಗುಡ್. ನಿಮ್ಮ ಅಪ್ಲೈನ್ ಜೊತೆ ಕುತ್ಕೊಂಡು ಸೀರಿಯಸ್ ಆಗಿ ಡಿಸ್ಕಸ್ ಮಾಡಿ, ಹೇಗೆ ನೆಕ್ಸ್ಟ್ ಮಾತಾಡ. ಯಾವ ರೀತಿ ಮಾಡೋದು, ಹೇಗೆ ಮಾಡೋದು ಅಂತ ಸೀರಿಯಸ್ ಆಗಿ. ನಿಮ್ಮ ಅಪ್ಲೈನ್ ಹರೀಶ್ ಅವರು ಇದ್ದಾರೆ, ಅವರ ಅಪ್ಲೈನ್ ರಾಜೇಂದ್ರ ಭಟ್ ಅವರು ಇದ್ದಾರೆ. ಇವರೆಲ್ಲ ವೆರಿ ಕಮಿಟೆಡ್ ಲೀಡರ್ ಇದ್ದಾರೆ ನಿಮ್ಮ ಟೀಮಲ್ಲಿ. ಅವ್ರ ಜೊತೆ Yes, sir. ಕುತ್ಕೊಂಡು ಈಸಿಯಾಗಿ ಬಿಸ್ನೆಸ್ ಅನ್ನ ಮಾಡ್ಬೋದು. ಓಕೆ Yes, ಓಕೆ sir. ಓಕೆ ಆಲ್ ದ ಬೆಸ್ಟ್. ಓಕೆ, ಕಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಓಕೆ ಎನಿಬಡಿ ಇನ್ಯಾರು ಮಾತಾಡ್ಲಿಕ್ಕೆ? ಗುಡ್ ಮಾರ್ನಿಂಗ್ ಮೇಡಮ್, ಹೇಳಿ. ಗುಡ್ ಮಾರ್ನಿಂಗ್ ಸರ್. ಸರ್, ಒಳ್ಳೆಯ ಟ್ರೈನಿಂಗು ತಿಳ್ಕೊಂಡಿದ್ದೇವೆ. ಬಾಕಿ ಇರೋದೇ ಕೆಲಸ ಮಾಡೋದು ಒಂದೇ ಬಾಕಿ ಸರ್. ಆಕ್ಷನ್ ಪ್ಲಾನ್ ಆಗ್ತದೆ. ಈಗ ಫಸ್ಟ್ ತಿಳ್ಕೊಳ್ಳೋದು ಇಂಪಾರ್ಟೆಂಟ್. ನಮ್ಗೆ ಅಂಡರ್ಸ್ಟ್ಯಾಂಡ್ ಆದ್ರೆ ಮತ್ತೆ ಇದು ಕಾನ್ಸೆಪ್ಟ್ ಮತ್ತೆ ನಿಮ್ಗೆ ಒಂದೇ ಸಲ ಶೂಟ್ ಅಪ್ ಆಗ್ತದೆ. ಹೇಗೆ ಬರ್ತಂತೆ ಗೊತ್ತಾಗೋದಿಲ್ಲ. ಟಾಕಿಂಗ್ ವಿತ್ ಮೋರ್ ಪೀಪಲ್ ಸರ್. ಟಾಕಿಂಗ್ ಟು ಅಷ್ಟೇ. ಪೀಪಲ್ ಅಂದ್ರೆ ಅಷ್ಟೇ. ಇಂಟ್ರೊಡಕ್ಷನ್ ಟು ಪೀಪಲ್. ಬೇಡ ಅಂತ ಹೇಳೋದು ಸಹಜನೇ ಇದೆ. ಆದ್ರೆ ಎಷ್ಟು ಹೆಚ್ಚು ಜನರಿಗೆ ನಾವು ಆ ಒಂದು ಕಾಂಟ್ಯಾಕ್ಟ್ ಮಾಡೋದಿದೆ ಅಲ್ಲ ಸರ್, ಅದು ಕೂಡ ಒಂದು ಕಾನ್ಫಿಡೆನ್ಸ್, ಅದು ಕೂಡ ಒಂದು ಧೈರ್ಯ. ಆ ಧೈರ್ಯ ಯಾವಾಗ ಅಂತ ಹೇಳಿದ್ರೆ, ಇದೇನು ಅಂತ ನಾನ್ ತಿಳ್ಕೊಂಡಾಗ ಆ ಒಂದು ಧೈರ್ಯ ಬರ್ತದೆ. ಆವಾಗ ಅದೇ. ಏನಾಗ್ತದೆ ಅಂತ ಹೇಳಿದ್ರೆ, ಯಾರ್ ನೋ ಅಂದ್ರೂ ಕೂಡ ನನಗದು ಏನು ಅಂತ ಹೇಳಿದ್ರೆ ಆಗುದಿಲ್ಲ, ಟಚ್ ಆಗುದಿಲ್ಲ. ಯಾಕೆ ಅಂತ ಹೇಳಿದ್ರೆ ನನಗಿದು ಏನು ಅಂತ ಗೊತ್ತಿದೆ. ಸೊ ಹಾಗಾಗಿ ಪ್ರತಿಯೊಬ್ಬರಿಗೂ ಏನು ಅಂತ ಹೇಳಿದ್ರೆ, ಫಸ್ಟ್ ನಾಲೆಜ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಎಜುಕೇಟ್ ಮಾಡ್ಕೊಳ್ಳೋದು, ನಮ್ಮನ್ನ ನಾವು ಎವ್ರಿ ಡೇ ಎಜುಕೇಟ್ ಮಾಡ್ತಾ, ಹೆಚ್ಚು ಜನರ ಹತ್ರ ನಾವು ಮಾತಾಡ್ತಾ ಇದ್ರ ಬಗ್ಗೆ ಏನು ಅಂತ ಹೇಳಿದ್ರೆ ಪ್ಯಾಷನ್ ಇದ್ರೊಳಗೆ ಹೋಗ್ಬಿಡ್ಬೇಕು ನೋಡಿ ಸರ್. ಕೂತ್ರೆ ನಿಂತ್ರೆ ನಮ್ಗೆ ಇದೇ ಒಂದು ಇದ್ರಲ್ಲಿ ನಾವು ಹೋದಾಗ ನಾವು ಖಂಡಿತ ಸಕ್ಸಸ್ ಆಗ್ತೀವಿ ಸರ್. ಕಡಿಮೆ ಮಾಡಿರ್ಬೋದು ಇವತ್ತು, ಅಥವಾ ಸ್ಲೋ ಇರ್ಬೋದು, ಅಥವಾ 1 year ಯಾರೋ ಇನ್ಆಕ್ಟಿವ್ ಆಗಿ ಇರ್ಬೋದು, ಮತ್ತೆ ಆಕ್ಟಿವ್ ಆಗ್ಬೋದು. ಸೋ ಮೆನಿ ಇದ್ರೊಳಗೆ ಚಾನ್ಸಸ್. ಹಾಗಾಗಿ ಯಾರು ನಿಮ್ಮ ಟೀಮಲ್ಲಿ ಮೆಂಬರ್ಸ್ ಇನ್ಆಕ್ಟಿವ್ ಆಗಿದ್ದಾರೆ ಅಂದ್ರೆ ಅವ್ರನ್ನ ನಾವು ಇದ್ ಮಾಡೋ ಹಾಗಿಲ್ಲ. ಎಲ್ಲರೂ ಕೂಡ ಆಕ್ಟಿವ್ ಆಗಿ ಒಂದಿನ ಅವರಿಗೆ ಗೊತ್ತಾದಾಗ, ರಿಯಲೈಸ್ ಆದಾಗ ಕೆಲಸ ಮಾಡಬಹುದು. ಹಾಗಾಗಿ ಪ್ರತಿಯೊಬ್ಬರಿಗೂ ಇದು ಯೂಸ್ಫುಲ್ ಆದ ಒಂದು ಟ್ರೈನಿಂಗ್ ಅನ್ನ ಕೊಟ್ಟಿದ್ದೀರಿ ಸರ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಥ್ಯಾಂಕ್ ಯು. ಸರ್, ನನ್ ಈ ತಿಂಗಳು ಕೋಟ 3 ಜನ ರಿಜಿಸ್ಟರ್ ಮಾಡಿದ್ದೀನಿ ಸರ್ ನಾನು. ವಾ ಕಂಗ್ರಾಚುಲೇಷನ್. ಗ್ಯಾರಂಟಿ ನೀವು ಈ ಒಂದು ಪ್ರಿನ್ಸಿಪಲ್ ಅಲ್ಲಿ ಹೋಗಿ. ಈ Yes, sir. ಪ್ರಿನ್ಸಿಪಲ್ ಅಲ್ಲಿ ಹೋದಾಗ ನಿಮ್ಗೆ ಈ ಬಿಸ್ನೆಸ್ ತುಂಬಾ ಈಸಿ ಆಗ್ತದೆ. ಇದನ್ನೆಲ್ಲ ನನ್ನ ಡೈರಿ ಒಳಗೆ ಬರ್ದಿರ್ತಾ, ಬರೀ ಇದೆಲ್ಲ ನೀವು ಹೇಳಿದನ್ನೆಲ್ಲ ನಾನು ಬರ್ದಿರ್ತಾ ಇದ್ದೀನಿ ಸರ್. ಓಕೆ ಸ್ಟಡಿ ಮಾಡ್ತಾ ಇದ್ದೀನಿ. ಓಕೆ ಐ ಹ್ಯಾವ್ ಟು ಅಚೀವ್. ನನ್ಗೆ
ನನ್ಗೆ ಏನೇ ಡಿಸ್ಟರ್ಬೆನ್ಸ್ ಬರ್ಲಿ, ಮನೆಯಿಂದಾಗ್ಲಿ ಹೊರಗಡೆಯಿಂದಾಗ್ಲಿ ಎಲ್ಲಿಂದ ಬಂದು ಡಿಸ್ಟರ್ಬೆನ್ಸ್ ಬಂದ್ರು ಐ ವಿಲ್ ನಾಟ್ ಗೋ ಬ್ಯಾಕ್ ಸರ್. ಮುಂದೆ ಇಟ್ಬಿಟ್ಟಿದ್ದೀನಿ ನೀವು ಗ್ಯಾರಂಟಿ ನೀವು ನೋಡಿ ನಾನು ವಾಪಸ್ ತಗೊಂಡಿಲ್ಲ ಸರ್. ಇದು ಜಸ್ಟ್ ಲೈಕ್ ನಿಮ್ಗೆ ಸಮುದ್ರದಲ್ಲಿ ನೀರು ತೆರೆ ಬಂದಾಗೆ ಎಸ್ ಸರ್. ತೆರೆ ನೋಡಿ ಈ ಬಂಡೆಗಳು ಎಂತೆಂತ ಬಂಡೆಗಳೆಲ್ಲ ದೊಡ್ಡ ದೊಡ್ಡ ಬಂಡೆಗಳೆಲ್ಲ ಕರಗಿ ಹೋಗ್ಬಿಟ್ಟವ್ ನೋಡಿ. ಯಾಕೆಂದ್ರೆ ಕಂಟಿನ್ಯೂಸ್ ಏನ್ ಹೇಳಿದ್ರು ನಾವು ಅದನ್ನ ಬರ್ತಾನೆ ಬರ್ತಾ ಅದೇ ತರ ಇರ್ಬೇಕಂತೆ ನಾವು ಕೆಲವು ಕಡೆ ನೋಡ್ತೀವಿ ಎಂತೆಂತ ಸಮುದ್ರ ಎಷ್ಟು ದೊಡ್ಡ ದೊಡ್ಡ ಬಂಡೆ ಕಲ್ಲನ್ನ ಕರಗಿಸ್ಬಿಟ್ಟು ನೋಡಿ. ಯಾಕಂದ್ರೆ ಕಂಟಿನ್ಯೂಸ್ ಆಗೋದಿಲ್ಲ, ಯಾಕೆ ಆಗೋದಿಲ್ಲ ಅಂತ. ಆ ರೀತಿಯಲ್ಲಿ ನೀವು ನನಗೂ ತುಂಬಾ ಡಿಸ್ಟರ್ಬೆನ್ಸ್ ಇದೆ ಸರ್. ಎಸ್, ಡಿಸ್ಟರ್ಬೆನ್ಸ್ ಇದ್ದವರು ಸಕ್ಸಸ್ ಫಾಸ್ಟ್. ಐ ವಿಲ್ ನಾಟ್ ಸ್ಟಾಪ್. ದಟ್ಸ್ ಆಲ್. ಅಷ್ಟೇ ನಿಮ್ಗೆ ಇರೋದು. ಎಸ್, ಒನ್ಸ್ ಯು ಡಿಸೈಡೆಡ್ ಯು ವಿಲ್ ಬಿಕಮ್. ನೀವು ಅದಕ್ಕೆ ಹೇಳಿದಲ್ಲ, ನೀವು ಸಕ್ಸಸ್, ನಮ್ಮ ವಿವೇಕಾನಂದ್ರ ಹೇಳ್ತಲ್ಲ, ಎಲ್ಲಿವರೆಗೆ ಅಂದ್ರೆ ಸಕ್ಸಸ್ ತನಕ ಹೋರಾಟ ಹೋರಾಟ ಹೋರಾಟ, ಗೆಲ್ಲುವವರೆಗೆ ಹೋರಾಟ ಅಷ್ಟೇ. ಸರ್ ಈಗ ಒಂದು ವರ್ಷ ಆಯ್ತು ಸರ್. ಈಗ 10,000 ರೂಪಾಯಿ ನನಗೆ ಹಾಗೆ ಇಟ್ಟಿದ್ದೀನಿ ಸರ್. ನಾನು ವ್ಯಾಲೆಟ್ ಅಲ್ಲೇ ಇಟ್ಟಿದ್ದೀನಿ. 10,000 rupees ಅರ್ನ್ ಆಗಿದೆ ಸರ್. ಓಕೆ ಓಕೆ ಓಕೆ. ಈಗ ನೋಡಿ, ನಾನು ಇದನ್ನ ಇರ್ಲಿ ನಿಮ್ಗೆ, ನೀವು ಡೆಫಿನೆಟ್ಲಿ ನೋಡಿ ಅದು ನೆಕ್ಸ್ಟ್ ಇಯರ್ಗೆ ನೀವು ಈ ತಿಂಕಲ್ಲಿ ನೋಡಿ ನಿಮ್ದು ಎಲ್ಲಿ ಹೋಗಿರ್ತದ ನೋಡಿ. ಅದು ಯು ಕೆನಾಟ್ ಇಮ್ಯಾಜಿನ್. ಈ ತರ ನಿಮ್ಗೆ ಯೋಚನೆ ಬಂದಾಗ ನಿಮಗೆ ತಿಳಿದಿಲ್ದಾಗೆ ಒಬ್ರು ನಿಮ್ಮನ್ನ ಓವರ್ಟೇಕ್ ಮಾಡೋರು ಬಂದಿರ್ತಾರೆ. ಅವ್ರು ನಿಮ್ಮನ್ನ ಓವರ್ಟೇಕ್ ಮಾಡಿ ಹೋಗ್ತಾರೆ. ಆವಾಗ ನಿಮ್ಮ ಈಸಿ ಆಗ್ಬಿಡ್ತದ ಅದು. ಸೊ ಅದನ್ನ ನೀವು ಬಿಸ್ನೆಸ್ ಬಗ್ಗೆ ಮಾತಾಡಿ ನೀವು ಯಾರೆಲ್ಲ. ಯಾಕಂದ್ರೆ ಬಿಸ್ನೆಸ್ ಬಗ್ಗೆ ಅಷ್ಟೇ. ಆ ರೀತಿಯಲ್ಲಿ ಮಾಡಿದಾಗ ನಿಮ್ಗೆ ಈಸಿ ಆಗಿ ಬರ್ತಾರೆ. ಓಕೆ, ಆಲ್ ದಿ ಬೆಸ್ಟ್. NDT ಬಹಳ ಹೆಲ್ಪ್ ಆಗ್ತಾ ಇದೆ ಸರ್, ತುಂಬಾ ಹೆಲ್ಪ್ ಆಗ್ತಾ ಇದೆ. ಹೇಳ್ಕೊಡಕ್ಕೆ ಬಹಳ. ಇದು ನಿಮ್ಗೆ ಕಂಪನಿ ಬುಕ್ ಸಿಗ್ತದೆ, ನಿಮ್ಗೆ NDT ಬುಕ್ ಸಿಗ್ತದೆ, ತಗೊಳ್ಳಿ. ಸೊ ಅದನ್ನ ಬೆಂಗಳೂರಲ್ಲಿ ಸಿಗ್ತದೆ, ಆಫೀಸಲ್ಲಿ ಸಿಗ್ತದೆ. ಓಕೆ, ರೈಟ್. ಥ್ಯಾಂಕ್ ಯು ವೆರಿ ಮಚ್. ಕ್ಲೋಸ್ ಮಾಡಿ, ಇವತ್ತಿನ ಪ್ರೋಗ್ರಾಮ್ನ ಕ್ಲೋಸ್ ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು. ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಿ ಸರ್. ಥ್ಯಾಂಕ್ ಯು ಅಶೋಕ್. ಥ್ಯಾಂಕ್ ಯು ವೆರಿ ಮಚ್ ಎಲ್ರಿಗೂ.